ಉಪರಾಷ್ಟ್ರಪತಿಗಳ ಒಂದು ಲಿಸ್ಟ್ ಆಯ್ತು. ನಿಮ್ಗೆ ನೋಡ್ರಿ ಈಗ ನೀವು ಸದ್ಯದಲ್ಲಿ ಏನು ನೋಡ್ರಿ 10 ಗಂಟೆ 15 ನಿಮಿಷ ಆಗ್ಯದ. ಬೇಗ ಮುಗಿಸೋವಂತ ಬೇಕಾದ್ರೆ ನಮಗೆ ಇನ್ನೂ ಏನಾಗ್ತದೆ ಹೇಳಕ್ಕೆ ಬರೋದಲ್ಲ ಮುಗಿಯಟ್ಟಿಗೆಲ್ಲ. ಬಟ್ ನಿಮಗೇನಪ್ಪ ರಾಷ್ಟ್ರಪತಿಗಳ ಒಂದು ಪಟ್ಟಿಯನ್ನು ಗಮನಿಸಿದ್ರಿ. ಟೋಟಲ್ 15 ಜನ ರಾಷ್ಟ್ರಪತಿಗಳ ಹೆಸರನ್ನು ನಿಮಗೆ ತೋರಿಸಿದೆ. ಮತ್ತು ಅವ್ರ ಸ್ವಲ್ಪ ವಿಶೇಷತೆಗೂ ನಿಮ್ಗೆ ಹೇಳಿದೆ. ಆಮೇಲೆ ಉಪರಾಷ್ಟ್ರಪತಿ ಪೋಸ್ಟ್ ಬಗ್ಗೆಗೂ ಡಿಸ್ಕಸ್ ಮಾಡಿದ್ದೀವಿ. ಉಪರಾಷ್ಟ್ರಪತಿಗಳು ಪ್ರೆಸೆಂಟು ಯಾರಿದಾರೋ ಅಲ್ಲಿ ತನಗೂ 14 ಜನರ ಹೆಸರುಗೂ ನಾವು ನಿಮಗೆ ತಿಳಿಸಿದೆ. ನೀವು ನೋಡ್ಕೊಂತಿರ್ಬೇಕಾ, ನೀವುಗೂ ನೋಡ್ಬೇಕಾ, ನಿಮ್ಮ ಕೆಲಸ ಏನೈತೆ ಹೌದಲ್ಲ, ನೀವುಗೂ ಗಮನಿಸ್ತಿರ್ಬೇಕು, ಕರೆಕ್ಟಾಗಿ ಗಮನಿಸ್ಬೇಕು ಹೌದಲ್ಲ. ನೆಕ್ಸ್ಟ್ ಈಗ ಮುಂದಿನ ಒಂದು ಇದಕ್ಕೆ ಹೋಗೋಣ ಅಂತ. ಈಗ ಪ್ರಧಾನಮಂತ್ರಿ ಹುದ್ದೆ ಅಂದರೆ ಎಕ್ಸಾಮಿಗೆ ಏನು ಬರ್ಬೋದಪ್ಪ, ನಮ್ಮ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಏನು ಬರ್ಬೋದು. ಕಾನ್ಸ್ಟೇಬಲ್ ಅಷ್ಟೇ ಅಂತಲ್ಲ, ಬೇರೆ ಬೇರೆ ಎಕ್ಸಾಮ್ಗೂ ಬರ್ತಾವ, ಭಾಳ ಇಂಪಾರ್ಟೆಂಟ್ ಇವು, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ಈಗ ಪ್ರಧಾನಮಂತ್ರಿ ಅಂತಕೇಸೆ ಮತ್ತೆ ಒಂದು ಪೋಸ್ಟ್ ಹೌದಲ್ಲ, ಪ್ರಧಾನಮಂತ್ರಿ ಇಂಗ್ಲೀಷ್ ಇಲ್ಲಿ ಬ್ರಾಕೆಟ್ನಾಗ ಪ್ರೈಮ್ ಮಿನಿಸ್ಟರ್ ಅಂತ ಐತೆ ನೋಡ್ರಿ, ಕರೆಕ್ಟಾಗಿ ಗಮನಿಸಬೇಕು. ಭಾರತದ ಪ್ರಧಾನಮಂತ್ರಿ ಅವ್ರ ಬಗ್ಗೆ ಏನು ಬರ್ಬೋದು ನೋಡ್ರಿ. ಸಂವಿಧಾನದ 75ನೇ ವಿಧಿ, ಸಂವಿಧಾನದ 75ನೇ ವಿಧಿ ಒಂದೊಂದು ಟೈಮಿಗೆ ಹೆಂಗೆ ಕೊಡ್ತಾನಂದ್ರೆಗಿನ ಒಂದಿಸಿ ಬರೀ ಹಿಡಿದಾಗ ನಮಗೆ ಸಂವಿಧಾನದ 75ನೇ ವಿಧಿ ಕೊಡ್ತಾನೆ. ಅದ್ರ ಮುಂದೆ ಜೋಡಿಸ್ಬೇಕು. ಏನು ಜೋಡಿಸ್ಬೇಕು ಹೇಳ್ರಿ, ಪ್ರೈಮ್ ಮಿನಿಸ್ಟರ್ ಅಂತ ಹುಡುಕ್ಬೇಕು, ಅಲ್ಲಿ ಅದು ಜೋಡಿಸ್ಬೇಕು. ಈ ಕಡೆ ಸಂವಿಧಾನದ 76ನೇ ಆರ್ಟಿಕಲ್ ಕೊಡ್ತಾನೆ, ಅಟಾರ್ನಿ ಜನರಲ್ ಅಂತ ಹುಡುಕ್ಬೇಕು ಅಲ್ಲಿ. ಅಂದರೆ ಅದು ಆರ್ಟಿಕಲ್ಗಳು ಏನು ಮಾಡ್ತಾನೆ, ಒಂದಿಸಿ ಬರೆದಾಗ ಒಂದು 4 ಆರ್ಟಿಕಲ್ ಒಂದು ಕಡೆ ಕೊಡ್ತಾನೆ, ಅದು ಸಂಬಂಧಪಟ್ಟಿದ್ದು ಆ ಕಡೆ ಕೊಡ್ತಾನೆ. ನೀಟಾಗಿ ಅಪ್ಡೇಟ್ ಮಾಡ್ಕೇನೆ. ನೆಕ್ಸ್ಟ್ ಈಗ ನೋಡ್ರಿ ಅಲ್ಲಿ ಕೆಳಗಡೆ ಸಂವಿಧಾನದ 75ನೇ ವಿಧಿಯ ಪ್ರಕಾರ ಪ್ರಧಾನಮಂತ್ರಿಯನ್ನು ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ ಅಂತ ಇದೆ. ಅದು ಗಮನಿಸ್ಬೇಕು ನೋಡ್ರಿ. ಈಗ ನಿಮಗೆ ಸಾಮಾನ್ಯವಾಗಿ ಗೊತ್ತಿರ್ತದ, ನಮಗೆ ಲೋಕಸಭೆಯಲ್ಲಿ ಬಹುಮತ ಪಡೆದ ಅಂದ್ರೆ ಲೋಕಸಭೆ ಎಲೆಕ್ಷನ್ಸ್ ಆತವಲ್ಲಪ್ಪ, ರೀಸೆಂಟ್ ಎಲೆಕ್ಷನ್ ಯಾವಾಗ 2019 ಆಗ್ಯಾವ, 17ನೇ ಲೋಕಸಭಾ ಚುನಾವಣೆಗಳು ಹೌದಿಲ್ಲ. 2019 ಏನಾದಾಗ ಲೋಕಸಭೆಯಲ್ಲಿ ಯಾವ ಪಕ್ಷಕ್ಕೆ ಆ ಬಹುಮತ ಬರ್ತದಲ್ಲ, ಅಂದ್ರೆ ಲೋಕಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನು ಮಾನ್ಯ ರಾಷ್ಟ್ರಪತಿಗಳು ಏನು ಮಾಡ್ತಾರೆ ಅಂದ್ರೆ ಆ ಪ್ರಧಾನಮಂತ್ರಿಯಾಗಿ ನೇಮಕ ಮಾಡ್ತಾರೆ. ಅಂದ್ರೆ ಅಲ್ಲಿ ಆ ಸಂಖ್ಯೆ ಐತೆ ನಮಗೆ 543 ಜನ ಏನಿದಾರಲ್ಲ, ಅದ್ರಾಗ ಅರ್ಧಕ್ಕಿಂತ ಒಂದು ಹೆಚ್ಚು ಅಂದ್ರೆ 772 ಜನ ಬರಬೇಕು. ಆ ಸಂಖ್ಯೆ ಐತಿ ನಿಮಗೆಲ್ಲ. ಆ ನೆಕ್ಸ್ಟ್ ಆ ಚಾಪ್ಟರ್ ವೈಸ್ ಕ್ಲಾಸಸ್ನ ಡಿಸ್ಕಸ್ ಮಾಡೋಣ ಅಂತ. 272 ಬರ್ಬೇಕು ಲೋಕಸಭೆಯಲ್ಲಿ ಆ ಮೆಜಾರಿಟಿ ಅಂತ ಕೊಟ್ರೆಗಿನ ಅದು ನೋಡಂತ ಆಮೇಲೆ. ಬಟ್ ನಮ್ಗೆ ಏನಂತ ಅರ್ಥ ಮಾಡ್ಕೋಬೇಕಿಲ್ಲಿ, ಲೋಕಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನು ಮಾನ್ಯ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳಾಗಿ ನೇಮಕ ಮಾಡ್ತಾರೆ. ಪ್ರಧಾನಮಂತ್ರಿಗಳ ನೇಮಕಾತಿಗೆ ಸಂಬಂಧಪಟ್ಟಂತ ಆರ್ಟಿಕಲ್ ಐತಲ್ಲಪ್ಪ, ಅದು 75 ಅಂತ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಈಗ ನೋಡ್ರಿ, ಪ್ರಧಾನಮಂತ್ರಿಯವರಿಗೆ ರಾಷ್ಟ್ರಪತಿಯವರು ಪ್ರಮಾಣ ವಚನ ಬೋಧಿಸುತ್ತಾರೆ ಅಂತ ಐತಿ. ಅಂದ್ರೆ ಪ್ರಧಾನಮಂತ್ರಿಯವರಿಗೆ ಆ ಪ್ರಮಾಣ ವಚನ ಯಾರು ಬೋಧಿಸ್ತಾರೆ ಅಂತ ಕೊಟ್ರೆ ಮಾನ್ಯ ರಾಷ್ಟ್ರಪತಿಗಳು. ಬಹಳ ಇಂಪಾರ್ಟೆಂಟು, ಅದು 3ನೇ ಅನುಸೂಚಿಯಾಗಿ ಐತೆ, ಒಂದ್ಸಲ ಬೇಕಾದ್ರೆ ಚೆಕ್ ಮಾಡ್ಕೇರಿ. ನೆಕ್ಸ್ಟ್ ಈಗ ಮುಂದಿಂದ ಎಲ್ಲವೂ ಅಷ್ಟು ಇಂಪಾರ್ಟೆಂಟ್ ಐತಿ ಇಲ್ಲಿ ನೋಡ್ರಿ, ಇಲ್ಲಿ ಕರೆಕ್ಟಾಗಿ ಗಮನಿಸ್ಬೇಕು. ಪ್ರಧಾನಮಂತ್ರಿ ಬ್ರಾಕೆಟ್ನಾಗ ಪ್ರೈಮ್ ಮಿನಿಸ್ಟರ್ ಅಂತ ಐತಿ, ದೊಡ್ಡ ಪೋಸ್ಟ್ ಹೌದಿಲ್ಲ, ಭಾಳ ಪವರ್ಫುಲ್ ಪೋಸ್ಟ್, ನೈಜ ಕಾರ್ಯಾಂಗದ ಅಧಿಕಾರಿ ಅಂತ ನಾವು ಓದಿರ್ತೀವಿ ನಾವು ಬುಕ್ದಾಗ. ನಮಗಿಲ್ಲಿ ನೋಡ್ರಿ, ನಮಗೆ ಈ ಸೆಂಟೆನ್ಸ್ ಓದ್ತೀನಿ. ಭಾರತದಲ್ಲಿ ಪ್ರಧಾನಮಂತ್ರಿ ಆಗುವ ಸಂದರ್ಭದಲ್ಲಿ, ಭಾರತದಲ್ಲಿ ಪ್ರಧಾನಮಂತ್ರಿ ಆಗುವ ಸಂದರ್ಭದಲ್ಲಿ ಅವರಂತ ಕೊಟ್ಟರೆ ಪ್ರೈಮ್ ಮಿನಿಸ್ಟರ್ ಆಗ್ತಿರ್ತಾರಲ್ಲ, ಅವರು ಸಂಸತ್ತಿನ ಯಾವುದೇ ಸದನದ ಸದಸ್ಯರಾಗಿರುವ ಅವಶ್ಯಕತೆ ಇಲ್ಲವಾದರೂ, ಗಮನಿಸಬೇಕು, 6 ತಿಂಗಳೊಳಗೆ ನೋಡ್ರಿ, 6 ತಿಂಗಳೊಳಗೆ ಸದನವೊಂದರ ಅಂದ್ರೆ ಬ್ರಾಕೆಟ್ನಾಗ ಲೋಕಸಭೆ ಅಥವಾ ರಾಜ್ಯಸಭೆ ಅಂತ ಐತೆ ಸದಸ್ಯರಾಗಿ ಆಯ್ಕೆ ಆಗ್ಬೇಕಂತ ಐತಿ. ಇದು ನಮಗೆ ಎಕ್ಸಾಮ್ನ ಕೊಟ್ಟಿದ್ದು ಯಥಾವತ್ತಾಗಿ ಸೇಮ್ ಕಟ್ ಮಾಡಿಕೆ ಸಾಕಿದ್ದ ನೋಡ್ರಿ, ಇಂಪಾರ್ಟೆಂಟ್ 6 ತಿಂಗಳು ಅಂತ ಐತಿ. ಎಕ್ಸಾಂಪಲ್ ಈಗ ನೋಡ್ರಿ, ಎಲೆಕ್ಷನ್ಸ್ ಆದವ, ಎಲೆಕ್ಷನ್ಸ್ ಆದಮೇಲೆ ನಮಗೆ ಪ್ರೈಮ್ ಮಿನಿಸ್ಟರ್ ಆತಾರಲ್ಲಪ್ಪ, ಪ್ರೈಮ್ ಮಿನಿಸ್ಟರ್ ಆತಾರ ಆ ವ್ಯಕ್ತಿ ಲೋಕಸಭಾ ಸದಸ್ಯರಾದ್ರೂ ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ರಾಜ್ಯಸಭಾ ಸದಸ್ಯನಾದ್ರೂ ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಬಟ್ ನೋಡ್ರಿ, ಇನ್ನು ಒಂದೊಂದು ಸಲ ಸಿಚುವೇಶನ್ ಹೆಂಗೆ ಬರ್ತಾವ ಅಂತ ಕೊಟ್ರಿಗಿನ, ಈಗ ಪ್ರೈಮ್ ಮಿನಿಸ್ಟರ್ ಆಗಂತ ಅಭ್ಯರ್ಥಿ ಆತ ಲೋಕಸಭಾ ಸದಸ್ಯನಲ್ಲ, ರಾಜ್ಯಸಭಾ ಸದಸ್ಯನಲ್ಲ, ಆದ್ರೂ ಪ್ರೈಮ್ ಮಿನಿಸ್ಟರ್ ಆಗಬಹುದೇ ಅಂತ ಪ್ರಶ್ನೆ ಬಂದ್ರಿಗಿನ ಆಗ್ಬೋದು. ನಮ್ಮ ಸಂವಿಧಾನದಾಗ ಅವಕಾಶ ಐತೆ. ಹೆಂಗೈತೆ ಅಂತ ಕೊಟ್ರಿಗಿನ ನೋಡ್ರಿ, ಲೋಕಸಭಾ ಸದಸ್ಯನಲ್ಲ, ರಾಜ್ಯಸಭಾ ಸದಸ್ಯನಲ್ಲ, ಆದ್ರೂ ಲೋಕಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ಎಲ್ಲರೂ ಒಮ್ಮತದ ಅಭ್ಯರ್ಥಿಗಿನಾಗಿದ್ರಿಗಿನ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಆಗಿ ನೇಮಕ ಮಾಡ್ಬೋದು. ಬಟ್ ಅವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ 6 ತಿಂಗಳ ಒಳಗೆ ಲೋಕಸಭಾ ಸದಸ್ಯನಾದ್ರೂ ಆಗ್ಬೇಕಾಗ್ತದ, ಇಲ್ಲ ರಾಜ್ಯಸಭಾ ಸದಸ್ಯನಾದ್ರೂ ಆಗ್ಬೇಕಾಗ್ತದ. ಎರಡೂ ಸದನದಲ್ಲಿ ಯಾವುದಾದ್ರೂ ಒಂದು ಸದನದಲ್ಲಿ ಮೆಂಬರ್ ಆಗ್ಬೇಕಾಗ್ತದ. ಇಲ್ಲಾಂದ್ರಿಗಿನ ರಾಜೀನಾಮೆ ಕೊಡ್ಬೇಕು. ಭಾಳ ಇಂಪಾರ್ಟೆಂಟ್. ಅದೇ ಈ ಬ್ರಿಟನ್ಯಾಗ ಐತಲ್ಲ, ಬ್ರಿಟನ್ ಅಂತ ಕೊಟ್ಟರೆ ಇಂಗ್ಲೆಂಡ್ ದೇಶದ ಒಂದು ಕೇಂದ್ರ ಶಾಸಕಾಂಗ ಪಾರ್ಲಿಮೆಂಟ್ ಐತಲ್ಲಪ್ಪ, ಆ ಪಾರ್ಲಿಮೆಂಟಿನ ಕೆಳಮನೆ ಐತಲ್ಲ, ಹೌಸ್ ಆಫ್ ಕಾಮನ್ಸ್ ಅಂತ ಕೇಸೆ, ಅಲ್ಲಿ ಸಾಮಾನ್ಯರ ಸಭೆ ಅಂತ ಐತೆ. ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂದ್ರೆ ಆ ದೇಶದ ಪಾರ್ಲಿಮೆಂಟಿನ ಕೆಳಮನೆ ಐತಲ್ಲ, ಅಲ್ಲಿ ಸಾಮಾನ್ಯರ ಸಭೆ, ಅದರ ಮೆಂಬರ್ ಕಂಪಲ್ಸರಿ ಆಗಿರ್ಲೇಬೇಕಲ್ಲಿ. ಇಲ್ಲಿ ಹಂಗಿಲ್ಲ ನಮ್ಮ ಭಾರತದಾಗ. ಏನಂತ ಕೊಟ್ರಿಗಿನ ಪ್ರಧಾನಮಂತ್ರಿ ಆಗುವ ಸಂದರ್ಭದಲ್ಲಿ
ಆ ಲೋಕಸಭಾ ಸದಸ್ಯನಾಗಿಲ್ಲ ಅಂದ್ರೆ ಆಗ್ಬೋದು ಪ್ರೈಮ್ ಮಿನಿಸ್ಟರ್, ರಾಜ್ಯಸಭಾ ಸದಸ್ಯನಾಗಿಲ್ಲ ಅಂದ್ರೆ ಆಗ್ಬೋದು. ಬಟ್ ಅಪಾಯಿಂಟ್ ಆಗಿ 6 ತಿಂಗಳ ಒಳಗೆ ಯಾವುದಾದರೂ ಸದನದಲ್ಲಿ ಮೆಂಬರ್ಶಿಪ್ ಪಡಿಬೇಕಾಗ್ತದೆ. ಅದು ಇಂಪಾರ್ಟೆಂಟ್. ಇದು ಕೇಳಿದ ಪ್ರಶ್ನೆ ಎಷ್ಟು ತಿಂಗಳ ಒಳಗೆ ಹೇಳ್ರಿ? 6 ತಿಂಗಳ ಒಳಗೆ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಯಾಕಂದ್ರೆ ದೊಡ್ಡದಿದು, ಭಾಳ ಇಂಪಾರ್ಟೆಂಟ್, ಭಾಳ ಸಿಂಪಲ್ ಆಗೈತೆ, ನೀಟಾಗಿ ಅಪ್ಡೇಟ್ ಮಾಡ್ಕೊ. ಮತ್ತೆ ಸಚಿವರಿಗೂ ಆಗ್ಬೋದು, ಅದೇನು ದೊಡ್ಡದಲ್ಲ. ಅದು ನಿಮಗೆ ಬರ್ತದ. ಇದು ಅರ್ಥ ಆಯ್ತಿಲ್ಲ ನೋಡ್ರಿ. ಎಲೆಕ್ಷನ್ಸ್ ಆದವಪ್ಪ, ಲೋಕಸಭೆ ಎಲೆಕ್ಷನ್ಸ್ ಆದವು. ಲೋಕಸಭೆಯಲ್ಲಿ ಯಾವುದೋ ಒಂದು ಪಾರ್ಟಿಗೆ ಮೆಜಾರಿಟಿ ಬಂತು, ಯಾವುದೋ ಒಂದು ಎ ಎಂಬ ಪಾರ್ಟಿಗೆ ಮೆಜಾರಿಟಿ ಬಂತು. ಆ ಎ ಎಂಬ ಪಾರ್ಟಿ ಎಲ್ಲ ಟೋಟಲ್ 272 ಮೆಂಬರ್ಸು. ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇಲ್ಲ ಅಂತ ಕರೆ. ಎಕ್ಸಾಂಪಲ್, ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಬೇರೆ ಯಾರೋ ಬಿ ಎಂಬ ವ್ಯಕ್ತಿನ ಆರಿಸ್ತಾರೆ, ಇವರೇ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತ ಕೇಸೆ. ಆ ಬಿ ಎಂಬ ವ್ಯಕ್ತಿ ಲೋಕಸಭಾ ಸದಸ್ಯನಲ್ಲ, ರಾಜ್ಯಸಭಾ ಸದಸ್ಯನಲ್ಲ, ಆದರೂ ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಗೊತ್ತಿರಲಿ ಮಗ. ಪ್ರೈಮ್ ಮಿನಿಸ್ಟರ್ ಆದಮೇಲೆ ಲೋಕಸಭಾ ಅಥವಾ ರಾಜ್ಯಸಭಾ ಎರಡರಲ್ಲಿ ಒಂದು ಸದನದ ಸದಸ್ಯರಾಗಬೇಕು. ಎಷ್ಟು ತಿಂಗಳ ಒಳಗೆ? 6 ತಿಂಗಳ ಒಳಗೆ. ಏನೈತೆ ಹೌದಲ್ಲ? ಭಾಳ ಸಿಂಪಲ್ ಆಗಿದ್ದು ಪ್ರಶ್ನೆ. ಕಾನ್ಸ್ಟೇಬಲ್ ಎಕ್ಸಾಮಿಗೆ ಕೊಟ್ಟಿದ್ದ, ಭಾಳ ಇಂಪಾರ್ಟೆಂಟ್ ಐತೆ. ಕರೆಕ್ಟಾಗಿ ಅಪ್ಡೇಟ್ ಮಾಡಿ ಇನ್ನು ಮುಂದೆ ಆಮೇಲೆ ಡಿಸ್ಕಸ್ ಮಾಡಮಂತ, ಏನು ದೊಡ್ಡದಲ್ಲ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್, ಪ್ರಧಾನಮಂತ್ರಿ ಅವರು ಯಾವುದ್ಯಾವುದರ ಅಧ್ಯಕ್ಷತೆ ವಹಿಸಿರ್ತಾರೆ ಮತ್ತು ಗಮನಿಸ್ರಿ. ನೋಡ್ರಿ, ಇವ್ರು ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರು. ನೀತಿ ಆಯೋಗ ಅಂತ ಐತಲ್ಲಪ್ಪ, ಯೋಜನಾ ಆಯೋಗದ ಬದಲಿಗೆ ಬಂದದಲ್ಲ, ಅದರ ಅಧ್ಯಕ್ಷರಾಗಿರ್ತಾರ ಪ್ರಧಾನಮಂತ್ರಿಗಳು. ಆಮೇಲೆ ರಾಷ್ಟ್ರೀಯ ಐಕ್ಯತಾ ಸಮಿತಿ ಅಧ್ಯಕ್ಷರಿಗೂ ಮಾನ್ಯ ಪ್ರಧಾನಮಂತ್ರಿಗಳು. ಆಮೇಲೆ ರಾಷ್ಟ್ರೀಯ ಸಮಗ್ರತಾ ಮಂಡಳಿ. ಕೇಳ್ತಾನ ಪ್ರಶ್ನೆ, ರಾಷ್ಟ್ರೀಯ ಸಮಗ್ರತಾ ಮಂಡಳಿನ ಬರಲಿ, ರಾಷ್ಟ್ರೀಯ ಐಕ್ಯತಾ ಸಮಿತಿನ ಬರಲಿ, ಇಲ್ಲ ನೀತಿ ಆಯೋಗದ ಅಧ್ಯಕ್ಷರನ್ನ ಬರಲಿ, ಯಾರ ಹೆಸರು ಹಾಕ್ಬೇಕಾಗ್ತದ? ಮಾನ್ಯ ಪ್ರಧಾನಮಂತ್ರಿಗಳ ಹೆಸರನ್ನು ಸೂಚಿಸಬೇಕಾಗ್ತದ. ನೆಕ್ಸ್ಟ್ ಈಗ ಲೋಕಸಭೆಯ ನಾಯಕರು. ನೋಡಿ, ಲೋಕಸಭೆಯ ನಾಯಕರು ನಮಗೆ ಬಹಳ ಇಂಪಾರ್ಟೆಂಟ್. ಲೋಕಸಭೆಯ ನಾಯಕರು ಯಾರಂತ ಕೊಟ್ರೆ ಮಾನ್ಯ ಪ್ರಧಾನಮಂತ್ರಿಗಳು. ಲೋಕಸಭೆಯ ನಾಯಕರು ಬೈ ಚಾನ್ಸ್ ಏನನ್ನ ಪ್ರಧಾನಮಂತ್ರಿಗಳ ಆದವರು ಲೋಕಸಭಾ ಸದಸ್ಯರಾಗಿಲ್ಲ ಅಂತಂದ್ರೆಗಿನ ಅಲ್ಲಿ ರಾಜ್ಯಸಭಾ ಸದಸ್ಯರಾಗಿದ್ರೆ ರಾಜ್ಯಸಭೆಯ ನಾಯಕರು. ಅದೇನು ದೊಡ್ಡದಲ್ಲ. ಸಾಮಾನ್ಯವಾಗಿ ಲೋಕಸಭೆಯ ನಾಯಕರು ಯಾರಾಗಿರ್ತಾರೆ ಅಂತ ಕೊಟ್ರೆ ಮಾನ್ಯ ಪ್ರಧಾನಮಂತ್ರಿಗಳು. ರಾಜ್ಯದಾಗ ವಿಧಾನಸಭೆಯ ನಾಯಕರು ಮಾನ್ಯ ಮುಖ್ಯಮಂತ್ರಿಗಳು. ಇಷ್ಟು ನಿಮಗೆ ಗೊತ್ತಿರಬೇಕು. ಮತ್ತೆ ಕೇಂದ್ರ ಸರ್ಕಾರದ ಮುಖ್ಯಸ್ಥರು, ಸೆಂಟ್ರಲ್ ಗೌರ್ಮೆಂಟ್ ಹೆಡ್ ಅಂತ ಕೇಂದ್ರ ಸರ್ಕಾರದ ಮುಖ್ಯಸ್ಥರು ಮಾನ್ಯ ಪ್ರಧಾನಮಂತ್ರಿಗಳು. ಅದೇ ರಾಷ್ಟ್ರದ ಮುಖ್ಯಸ್ಥರು ರಾಷ್ಟ್ರಪತಿಗಳು. ಗಮನಿಸ್ರಿ. ನೆಕ್ಸ್ಟ್ ಪ್ರಧಾನಮಂತ್ರಿಗಳ ಸುರಕ್ಷತೆಗೆಂದೇ ಸ್ಥಾಪಿಸಲಾದ ಪಡೆ ಕೊಟ್ರೆ SPG ಅಂತ ಬರ್ತದೆ, ಅಂದ್ರೆ ಆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಬರ್ತದ. ಅದಕ್ಕೂ ಗೊತ್ತಿರಬೇಕು. ಪ್ರಧಾನಮಂತ್ರಿಗಳ ಸುರಕ್ಷತೆಗೆಂದೇ ಸ್ಥಾಪಿಸಲಾದ ಪಡೆ SPG, NSG, ಇಲ್ಲ BSF, ಇಲ್ಲ CRPF ಅಂತ ಕೊಟ್ಟಿರ್ತಾನ. ನಮಗೆ ಇಂಪಾರ್ಟೆಂಟು SPG, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಬರ್ತದ. ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಯಾಕಂದ್ರೆ ನಿಮಗೆ ಪ್ರಶ್ನೆಗಳೆಲ್ಲ ಇವು ಬಂದಿದ್ವಿ, ಕರೆಕ್ಟಾಗಿ ಗಮನಿಸ್ರಿ. ನೆಕ್ಸ್ಟ್ ಈಗ ಮುಂದಿಂದ ಕೇಂದ್ರದ ಮಂತ್ರಿ ಮಂಡಲ ಅಂತ ಬರ್ತದೆ. ನಿಮಗೇನು ಗೊತ್ತಾಯ್ತು? ಈಗ ಪ್ರಧಾನಮಂತ್ರಿ ಹುದ್ದೆ, ಪ್ರಧಾನಮಂತ್ರಿ ಅವ್ರನ್ನ ಯಾರು ನೇಮಕ ಮಾಡ್ತಾರ? ಮಾನ್ಯ ರಾಷ್ಟ್ರಪತಿಗಳು. ಎಷ್ಟನೇ ಆರ್ಟಿಕಲ್ ಹೆಂಗೈತೆ? 75ನೇ ಆರ್ಟಿಕಲ್ ಹೆಂಗೈತೆ? ಲೋಕಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನು. ಅದು ಗಮನಿಸ್ಬೇಕಾ. ನೋಡ್ರಿ, ಇನ್ನೊಂದು ಗೊತ್ತಿರ್ಬೇಕಾ, ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂದ್ರೆ ಮಿನಿಮಮ್ 25 ವರ್ಷ ವಯಸ್ಸಾಗಿರ್ಬೇಕಂತ ಐತೆ. ಮುಂದೈತೆ, ಅದು ಮುಂದೆ ಹಾಕಿದ್ದೀನಿ. ಅದು ಭಾರತದ ಪ್ರಜೆ ಆಗಿರ್ಬೇಕು, ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು ಅಂತ ಐತೆ. ಹೌದಲ್ಲ? ಆಮೇಲೆ ನಿಮಗೆ 2 ಸದನದ ಸದಸ್ಯನಾಗಿಲ್ಲ ಅಂದ್ರೆ ಪರವಾಗಿಲ್ಲ. ಪ್ರೈಮ್ ಮಿನಿಸ್ಟರ್ ಆದಮೇಲೆ 6 ತಿಂಗಳ ಒಳಗೆ ಎರಡು ಸದನದಲ್ಲಿ ಯಾವುದಾದ್ರೂ ಒಂದು ಸದನದಲ್ಲಿ ಮೆಂಬರ್ ಆಗ್ಬೇಕಂತ ಕೇಸಗೂ ರೂಲ್ ಐತೆ. ಅದು ಗಮನಿಸ್ರಿ. ಈಗ ನೆಕ್ಸ್ಟ್ ಈಗ ಕೇಂದ್ರದ ಮಂತ್ರಿ ಮಂಡಲ ಅಂದ್ರೆ ಸೆಂಟ್ರಲ್ ಕ್ಯಾಬಿನೆಟ್ ಅಂತ ಬರ್ತದೆ. ಅಂದ್ರೆ ಕೇಂದ್ರದ ಮಂತ್ರಿ ಮಂಡಲ. ನೋಡಿ, ನಮಗೆ ಇಲ್ಲಿ ಕೆಳಗಡೆ ಕೇಂದ್ರದ ಮಂತ್ರಿಗಳನ್ನು ಪ್ರಧಾನಮಂತ್ರಿಯವರ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ ಅಂತ ಐತಿ 74ನೇ ಆರ್ಟಿಕಲ್ನ. ಅಂದ್ರೆ ಕೇಂದ್ರದ ಮಂತ್ರಿಗಳನ್ನು ನೇಮಕ ಮಾಡಿದ ರಾಷ್ಟ್ರಪತಿಗಳೇ. ಬಟ್ ರೆಕಮೆಂಡ್ ಯಾರು ಮಾಡ್ಬೇಕು ಹೇಳ್ರಿ? ಮಾನ್ಯ ಪ್ರಧಾನಮಂತ್ರಿಗಳು. ಅದು ಗಮನಿಸ್ಬೇಕಾ, ಬಹಳ ಇಂಪಾರ್ಟೆಂಟ್ ಐತೆ. ಕೇಂದ್ರದ ಮಂತ್ರಿಗಳನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಕೊಡ್ತಾನೆ? ರಾಷ್ಟ್ರಪತಿಗಳು. ಕೇಂದ್ರದ ಮಂತ್ರಿಗಳು ಅಂತ ಕೊಟ್ರಗಿನ ಅದು 74ನೇ ಆರ್ಟಿಕಲ್ ಬಹಳ ಇಂಪಾರ್ಟೆಂಟ್. ಮತ್ತೆ ಕೇಂದ್ರದ ಮಂತ್ರಿಗಳಿಗೆ ಪ್ರಮಾಣ ವಚನವನ್ನು ಮಾನ್ಯ ರಾಷ್ಟ್ರಪತಿಯವರು ಬೋಧಿಸುತ್ತಾರೆ. ಅಂದ್ರೆ ನೋಡ್ರಿ, ಒಂದು ಗಮನಿಸ್ಬೇಕು, ನಮಗ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪ್ರಮಾಣ ವಚನ ಕಾರ್ಯಕ್ರಮ ರಾಷ್ಟ್ರಪತಿಗಳಿಂದನೇ ಆಗೋದು. ಅಂದ್ರೆ ಪ್ರಧಾನಮಂತ್ರಿ ಅವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರ? ರಾಷ್ಟ್ರಪತಿಗಳೇ. ಕೇಂದ್ರದ ಮಂತ್ರಿಗಳಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರ? ಮಾನ್ಯ ರಾಷ್ಟ್ರಪತಿಗಳೇ. ಕರೆಕ್ಟಾಗಿ ಗಮನಿಸ್ತೀನಿ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಮುಂದಿಂದ ಅಂತ ಕೊಟ್ರೆ ನಮಗ ಕೇಂದ್ರದ ಮಂತ್ರಿಗಳು ಅಂದ್ರೆ ನೋಡ್ರಿ, ಆ ಕೇಂದ್ರದ ಮಂತ್ರಿಗಳು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಯವರಿಗೆ ನೀಡಬೇಕು. ಅದೇ ಪ್ರಧಾನಮಂತ್ರಿಗಳಾದರೂ ಕೂಡ ರಾಜೀನಾಮೆ ಪತ್ರವನ್ನು, ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆ ಪತ್ರವನ್ನು ಮಾನ್ಯ ರಾಷ್ಟ್ರಪತಿಯವರಿಗೆ ಕೊಡಬೇಕಾಗ್ತದ. ನೆಕ್ಸ್ಟ್ ಕೆಳಗಡೆ ಕೇಂದ್ರದ ಮಂತ್ರಿಗಳ ಅಧಿಕಾರಾವಧಿ 5 ವರ್ಷಗಳು. ನೋಡ್ರಿ, 5 ವರ್ಷಗಳು ಅಥವಾ ರಾಷ್ಟ್ರಪತಿ ಇಚ್ಛೆ ಇರುವ ತನಕ ಅಂತ ಐತೆ. ಅಂದ್ರೆ ಎಕ್ಸಾಂಪಲ್, ಈಗ ಲೋಕಸಭೆಯಲ್ಲಿ ಎಲ್ಲಿವರೆಗೆ ಮೆಜಾರಿಟಿ ಇರ್ತದಲ್ಲ ಅಲ್ಲಿವರೆಗೆ ಅಧಿಕಾರದಲ್ಲಿ ಇರ್ತಾರೆ. ಅದು ನಿಮಗೆ ಗೊತ್ತಿರಬೇಕು. ಮತ್ತೆ ಕೇಂದ್ರ ಮಂತ್ರಿ ಮಂಡಲದ ಸಭೆಯ ಅಧ್ಯಕ್ಷತೆ ಯಾರು ವಹಿಸ್ತಾರೆ ಅಂತ ಕೊಟ್ರೆ
ಮಾನ್ಯ ಪ್ರಧಾನಮಂತ್ರಿಗಳು. ಕರೆಕ್ಟಾಗಿ ಗಮನಿಸ್ಬೇಕು. ಕೇಳ್ತಾನೆ ಪ್ರಶ್ನೆ ಸಿಂಪಲ್ ಆಗಿ ನೋಡ್ರಿ. ಕೇಂದ್ರ ಸಚಿವ ಸಂಪುಟದ ಅಧ್ಯಕ್ಷತೆ ಏನು? ಕೇಂದ್ರ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ಮಾನ್ಯ ಪ್ರಧಾನಮಂತ್ರಿಗಳು ವಹಿಸ್ತಾರೆ. ಅದೇ ರಾಜ್ಯದಾಗ ರಾಜ್ಯ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ಮುಖ್ಯಮಂತ್ರಿಗಳು ವಹಿಸ್ತಾರೆ. ಅದೇ ದೊಡ್ಡದು, ಏನು ದೊಡ್ಡದಲ್ಲ, ಭಾಳ ಇಂಪಾರ್ಟೆಂಟ್, ಭಾಳ ಸಿಂಪಲ್ ಆಗೈತೆ. ನೀಟಾಗಿ ಅಪ್ಡೇಟ್ ಮಾಡ್ಕೆ. ನೆಕ್ಸ್ಟ್ ಈಗ ನಮಗೆ ಭಾರತ ಸರ್ಕಾರದ ನೋಡ್ರಿ, ಭಾರತ ಸರ್ಕಾರದ ಮಂತ್ರಿ ಪರಿಷತ್ ಐತಲ್ಲ, ಅಂದರೆ ಭಾರತ ಸರ್ಕಾರದ ಸಚಿವ ಸಂಪುಟ ಅಥವಾ ಕೇಂದ್ರ ಕ್ಯಾಬಿನೆಟ್ ಇಲ್ಲಾಂದ್ರೆ ಮಂತ್ರಿಮಂಡಲ. ನೋಡ್ರಿ, ಭಾರತ ಸರ್ಕಾರದ ಮಂತ್ರಿ ಪರಿಷತ್ತು ಲೋಕಸಭೆಗೆ ಜವಾಬ್ದಾರಿಯಾಗಿರುತ್ತದೆ. ಅಂದರೆ ಲೋಕಸಭೆಯಲ್ಲಿ ಎಲ್ಲಿವರೆಗೂ ಮೆಜಾರಿಟಿ ಇರ್ತದೆ ಅಂದರೆ ಅಲ್ಲಿವರೆಗೆ ಅಧಿಕಾರದಲ್ಲಿ ಇರ್ತಾರೆ ಅಂತ ಅರ್ಥ. ಅದು ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್, ಕೇಂದ್ರ ಮಂತ್ರಿಗಳು ಒಟ್ಟಾರೆ ಲೋಕಸಭೆಗೆ ಜವಾಬ್ದಾರರಾಗಿರುತ್ತಾರೆ ಅಂತ ನೋಡ್ರಿ. ಹೆಂಗಳೇನು ಪ್ರಶ್ನೆ ಭಾಳ ನಮಗೆ ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್, ಕೇಂದ್ರ ಮಂತ್ರಿಮಂಡಲ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ವಜಾಗೊಳಿಸಬಹುದು ಅಂತ ಐತೆ. ಅಂದ್ರೆ ಒಂದು ಗೊತ್ತಿರ್ಬೇಕು, ಈಗ ಮಾನ್ಯ ರಾಷ್ಟ್ರಪತಿಗಳು ಏನಾದರೂ ಕೆಲಸ ಮಾಡ್ತಾರಂದ್ರೆ ಅವರು ಪ್ರಧಾನಮಂತ್ರಿಯವರ ಶಿಫಾರಸಿನ ಮೇರೆಗೆ, ಕೇಂದ್ರದ ಮಂತ್ರಿಮಂಡಲದ ಶಿಫಾರಸಿನ ಮೇರೆಗೆ ಅಂತ ನಿಮ್ಗೆ ಗೊತ್ತಿರ್ಬೇಕಾಗ್ತದ. ಭಾಳ ಸಿಂಪಲ್ ಆಗೈತಿ, ಏನು ದೊಡ್ಡದಲ್ಲ, ಈಸಿ ಅದಾವ, ಭಾಳ ಈಸಿ ಅದಾವ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಹೊಸದೇನಪ್ಪ ಅಂತ ಕೊಟ್ರಾಗಿನ ನಮಗೆ ಸಂವಿಧಾನದ 352 ಕ್ಲಾಸ್ 3 ಅಂತ ಐತಿ ವಿಧಿಯಲ್ಲಿ. ನೋಡ್ರಿ, ಈ ಆರ್ಟಿಕಲ್ ಸಂವಿಧಾನದ 352 ಕ್ಲಾಸ್ 3 ಈ ಆರ್ಟಿಕಲ್ ಇಂಪಾರ್ಟೆಂಟ್. ನಾವು ಸಾಮಾನ್ಯವಾಗಿ ಏನಪ್ಪ 352 ಆರ್ಟಿಕಲ್ ಅಂದ್ರೆ ಏನಂತ ಓದ್ತೀವಿ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಓದ್ತೀವಿ ನಾವು. ಒಟ್ಟು 352 ಕ್ಲಾಸ್ 3 ದಾಗ ನೋಡ್ರಿ, ವಿಧಿಯಲ್ಲಿ ಕ್ಯಾಬಿನೆಟ್ ಎಂಬ ಪದವನ್ನು ಬಳಸಲಾಗಿದೆ. ಕ್ಯಾಬಿನೆಟ್ ಎಂಬ ಪದ ಒಂದು ಗೊತ್ತಿರಬೇಕು. ಮಂತ್ರಿಮಂಡಲ ಐತಲ್ಲಪ್ಪ, ದೊಡ್ಡದಾದ ಮಂತ್ರಿಮಂಡಲ ಅಂದ್ರೆ ಏನು? ಮಂತ್ರಿಮಂಡಲದಕ್ಕಿಂತ ಚಿಕ್ಕ 15ರಿಂದ 20 ಜನ ಸಚಿವರು ಇರ್ತಾರೆ, ಕ್ಯಾಬಿನೆಟ್ ಮಂತ್ರಿಗಳು. ಅಂದ್ರೆ ಕ್ಯಾಬಿನೆಟ್ ಪವರ್ಫುಲ್ ಅಂತ ಗಮನಿಸ್ಬೇಕು. ಕ್ಯಾಬಿನೆಟ್ ಮಂತ್ರಿಮಂಡಲಕ್ಕಿಂತ ಚಿಕ್ಕದು ಅಂತ, ಅದರ ಅಧಿಕಾರದಲ್ಲಿ ಪವರ್ಫುಲ್, ಅದು ಇಂಪಾರ್ಟೆಂಟ್. ಬಟ್ ನಮ್ಗೆ ಏನಪ್ಪ ಅಂದ್ರೆ ಈ ಕ್ಯಾಬಿನೆಟ್ ಎಂಬ ಶಬ್ದ ಐತಲ್ಲ, ಕ್ಯಾಬಿನೆಟ್ ಎಂಬ ಶಬ್ದ ಯಾವ ವಿಧಿಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಅಂತ ಕೊಟ್ಟಿದ್ದ 2018 ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ನಾಗ 352 ಕ್ಲಾಸ್ 3 ಗೊತ್ತಿರಬೇಕು. ಬರೀ ಓನ್ಲಿ 352 ಕೊಟ್ಟರೆ ನ್ಯಾಷನಲ್ ಎಮರ್ಜೆನ್ಸಿ 352 ಕ್ಲಾಸ್ 3 ಇವೊಂದ್ಸಲ ಬೇಕಾದ್ರೆ ಕ್ಯಾಬಿನೆಟ್ ವರ್ಡ್ ಮೆನ್ಷನ್ಡ್ ಬೈ ಅಂತ ಕೇಸಿ ಹೊಡೆದು ನೋಡ್ರಿ, ಇದು ಗೂಗಲ್ನಾಗ 352 ಕ್ಲಾಸ್ 3 ಅಂತ ಬರ್ತದೆ. ಭಾಳ ಇಂಪಾರ್ಟೆಂಟ್ ಇದು. ಯಾವ್ದು ಹೇಳ್ರಿ? ಈ ಒಂದು ಆರ್ಟಿಕಲ್. ಮತ್ತೆ ನೋಡ್ರಿ, ಪ್ರಧಾನಮಂತ್ರಿಗಳನ್ನು ಸೇರಿದಂತೆ ಒಟ್ಟು ಮಂತ್ರಿಗಳ ಸಂಖ್ಯೆಯು ಅಂತ ಇದೆ. ಪ್ರಧಾನಮಂತ್ರಿಗಳನ್ನು ಸೇರಿದಂತೆ ಒಟ್ಟು ಮಂತ್ರಿಗಳ ಸಂಖ್ಯೆ ಲೋಕಸಭೆ ಸದಸ್ಯರು 15% ಇದಕ್ಕೆ ಮೀರಬಾರದು. 91ನೇ ತಿದ್ದುಪಡಿ 2003 ಅಂತ ಐತೆ, ಗೊತ್ತಿರಬೇಕು, ಇಂಪಾರ್ಟೆಂಟ್. ಅಂದ್ರೆ ಏನಂತ ಅರ್ಥ ಗೊತ್ತಾ? ಈಗ ನಮಗ ಲೋಕಸಭಾ ಸದಸ್ಯರ ಸಂಖ್ಯೆಪ್ಪ ಎಷ್ಟೈತೆ ಟೋಟಲ್? 543 ಐತೆ. ಇದ್ರಾಗ 15%ಕ್ಕಿಂತ ಜಾಸ್ತಿ ಸಚಿವರು ಇರಂಗಿಲ್ಲ ಅಂತ. ನಮಗೆ 15% ಅಂದ್ರೆ 115 543ಕ್ಕೆ 15%ಕ್ಕಿಂತ ಜಾಸ್ತಿ ಜನ ಸಚಿವರು ಇರಂಗಿಲ್ಲ, ಪ್ರಧಾನಮಂತ್ರಿಯನ್ನು ಒಳಗೊಂಡು ಅಂತ ಗೇಸೆ ಒಂದು ರೂಲ್ ಮಾಡ್ಯಾರ. 91ನೇ ತಿದ್ದುಪಡಿ 2003ರಾಗ. ಅದು ಗಮನಿಸ್ಬೇಕು. ಕೇಳ್ತಾನ, 91ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? ಸಚಿವ ಸಂಪುಟದ ಗಾತ್ರ. ಅಂದ್ರೆ ಸಚಿವರು ಸೆಂಟ್ರಲ್ನಾಗ ಇಷ್ಟೇ ಜನ ಇರ್ಬೇಕಪ್ಪ, ಸ್ಟೇಟ್ನಾಗೂ ಇಷ್ಟೇ ಜನ ಇರ್ಬೇಕು. ಸ್ಟೇಟಿಗೂ ಅನ್ವಯಿಸ್ತದ 91ನೇ ತಿದ್ದುಪಡಿ ಐತಲ್ಲ, ಕೇಂದ್ರಕ್ಕೂ ಅನ್ವಯಿಸ್ತದ, ರಾಜ್ಯಕ್ಕೂ ಅನ್ವಯಿಸ್ತದ. ಅಂದ್ರೆ 91ನೇ ತಿದ್ದುಪಡಿ ಸಚಿವ ಸಂಪುಟದ ಗಾತ್ರ ಅಂದ್ರೆ ಇಷ್ಟೇ ಜನ ಸಚಿವರು ಇರ್ಬೇಕ. ಕೇಂದ್ರದಲ್ಲಿ ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ, ರಾಜ್ಯದಲ್ಲಿ ಮುಖ್ಯಮಂತ್ರಿಯನ್ನು ಒಳಗೊಂಡಂತೆ ಎಷ್ಟು ಪರ್ಸೆಂಟೇಜ್ ಮೀರಬಾರ್ದು? 15% ಮೀರಬಾರ್ದು. 15% ಅಂದ್ರೆಗಿನ ಎಲ್ಲಿ ಸರ್ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ಕೊಟ್ರಿಗಿನ ಲೋಕಸಭೆಯ ಒಟ್ಟು ಸಂಖ್ಯೆ ಐತಲ್ಲ 543, ಅದ್ರಾಗ 15%ಕ್ಕಿಂತ ಜಾಸ್ತಿ ಸಚಿವರು ಇರಂಗಿಲ್ಲ. ನಮ್ಮ ರಾಜ್ಯದಾಗ ಏನೈತಲ್ಲಪ್ಪ, ವಿಧಾನಸಭಾ ಸದಸ್ಯರ ಸಂಖ್ಯೆ 224, ಅಲ್ಲಿ 15%ಕ್ಕಿಂತ ಜಾಸ್ತಿ ಜನ ಸಚಿವರು ಇರಂಗಿಲ್ಲ. ಅಂದ್ರೆ ಮುಖ್ಯಮಂತ್ರಿಯನ್ನು ಒಳಗೊಂಡು ಇಲ್ಲಿ, ಅಲ್ಲಿ ಸೆಂಟ್ರಲ್ನಾಗ ಪ್ರೈಮ್ ಮಿನಿಸ್ಟರ್ಗೂ ಒಳಗೊಂಡು ಕರೆಕ್ಟಾಗಿ ನೋಡ್ತೀರಿ. ಮತ್ತೆ ನಿಮ್ಗೆ ಇದೆಲ್ಲ ತಿಳಿಸ್ತೇನಂತ ನಮ್ಗೆ ಚಾಪ್ಟರ್ ವೈಸ್ನಾಗ ಎಲ್ಲ ಡೀಟೇಲ್ಸ್ ಆಗಿ ಎಲ್ಲ ಇನ್ನು ಸಬ್ ಆರ್ಟಿಕಲ್ಸ್ಗೂ ಬರ್ತಾವೆ. ಕರೆಕ್ಟಾಗಿ ಗಮನಿಸಿಬಿಟ್ರಿಗಿನ ಒಂದು ಕ್ವಶನ್ಗೂ ಮಿಸ್ ಆಗೋದಿಲ್ಲ. ಭಾಳ ಸುಲಭ ಐತಿ. ಏನು ದೊಡ್ಡದೈತೆ ಹೌದಲ್ಲ? ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಂಡ್ರೆ ಏನು ದೊಡ್ಡದಲ್ಲ. ಯಾವ್ದಾನೇ ಇರಲಿ, ಯಾವ್ದಾಯ್ತಲ್ಲ, ನವಲ್ಕಲ್ಲು ಇಲ್ಲ ಮಲ್ಲಟ, ಇಲ್ಲಾಂದ್ರೆ ಯಾವ್ದನ ಮರಾಠ, ಸಿರ್ವಾರ, ಕವಿತಾಳ, ಪೋತ್ನಾಳ, ಗೀತಾಳ ಎಲ್ಲೇನ ಕುಂದ್ರಿ ಕರೆಕ್ಟಾಗಿ ಗಮನಿಸ್ಬೇಕು ನೀವು. 91ನೇ ತಿದ್ದುಪಡಿ ಸಚಿವ ಸಂಪುಟದ ಗಾತ್ರ ಟಕ್ಕನ ಸಚಿವ ಸಂಪುಟದ ಗಾತ್ರ ಇಷ್ಟೇ ಇರ್ಬೇಕಂತ 15% ಇರ್ಬೇಕಂತ ಕೇಸೆ 91ನೇ ತಿದ್ದುಪಡಿಯಲ್ಲಿ 2003ರಾಗ ಮಾಡ್ಯಾರ. ಅದು 2004 ಎಲೆಕ್ಷನ್ನಾಗ ಜಾರಿ ಮಾಡ್ಯಾರ ಅಂತ ಗೊತ್ತಿರೋ ಸಾಕು. ಏನು ದೊಡ್ಡದಲ್ಲ, ಭಾಳ ಈಸಿ ಐತೆ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೆ. ನೆಕ್ಸ್ಟ್ ಈಗ ಮುಂದಿಂದ ಈ ಆರ್ಟಿಕಲ್ ಗೊತ್ತಿರಲಿ ನಿಮಗೆ, 352 ಕ್ಲಾಸ್ 3 ಗೊತ್ತಿರಬೇಕು. 352 ಕ್ಲಾಸ್ 3 ಬ್ರಾಕೆಟ್ನಾಗ ಕ್ಲಾಸ್ 3 352 ಕ್ಲಾಸ್ 3 ಯಾವ್ದನ ಹುಡುಗ ಸಿಕ್ಕಂತಿಗೆ ಯಾವ್ದು ಮರಾಠ, ಮನೆ ಯಾವ್ದು ಮರಾಠ ಹುಡುಗ ಸಿಕ್ಕಿದ
352 ಕ್ಲಾಸ್ 3 ಯಾವ್ದು ಸಂಬಂಧಪಟ್ಟದ? ಕ್ಯಾಬಿನೆಟ್ ಎಂಬ ಶಬ್ದ ಉಲ್ಲೇಖ ಮಾಡ್ಯಾರ ಸಾರ್ ಅಂತ ಅನ್ಬೇಕು. ಕ್ಯಾಬಿನೆಟ್ ಎಂಬ ಶಬ್ದ ನೋಡ್ರಿ, ಇನ್ನ ಬೇಕಾದ್ರೆ ಎಂತ ಆ ದೊಡ್ಡ ದೊಡ್ಡ ಕ್ಯಾಂಡಿಡೇಟ್ ಗೊತ್ತಿರೋದು ಕೆಲವೊಂದು ಬಹಳ ಇಂಪಾರ್ಟೆಂಟ್ ಇವೆಲ್ಲ ಕ್ವಶನ್ ಪೇಪರ್ ಬಂದ ಗೊತ್ತಾಗ್ಯವ. 352 ಕ್ಲಾಸ್ 3 ಕ್ಯಾಬಿನೆಟ್ ಎಂಬ ಶಬ್ದವನ್ನು ಉಲ್ಲೇಖಿಸಲ್ಪಟ್ಟಿದೆ. ಕರೆಕ್ಟಾಗಿ ಗಮನಿಸ್ರಿ, ಬಹಳ ಈಸಿ ರೀ, ಏನಿಲ್ಲ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು, ಅವಾಗ ನಿಮ್ಗೆ ಅನುಕೂಲ ಆಗ್ತದ. ನೆಕ್ಸ್ಟ್ ಈಗ ಬಹಳ ಇಂಪಾರ್ಟೆಂಟ್ ಐತೆ, ನಮಗೆ ಕೇಂದ್ರದ ಮಂತ್ರಿ ಆಗಲು ಇರಬೇಕಾದ ಅರ್ಹತೆಗಳು. ನೋಡ್ರಿ, ಕೇಂದ್ರದ ಮಂತ್ರಿ ಆಗಲು ಇರಬೇಕಾದ ಅರ್ಹತೆಗಳು ನಮಗಿಲ್ಲಿ ಭಾರತದ ಪ್ರಜೆ ಆಗಿರಬೇಕು, 25 ವರ್ಷ ವಯಸ್ಸಾಗಿರಬೇಕು, ಆಮೇಲೆ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು. ಅಂದ್ರೆ ಈ ನೋಡ್ರಿ ಒಂದು ಗಮನಿಸ್ಬೇಕು, ಕೇಂದ್ರದ ಮಂತ್ರಿ ಆಗಲು ಅಷ್ಟೇ ಅಲ್ಲ, ಪ್ರಧಾನಮಂತ್ರಿ ಆಗಲು, ಇಲ್ಲಾಂದ್ರೆ ಕೇಂದ್ರದ ಮಂತ್ರಿ ಆಗಲು ಇರಬೇಕಾದ ಕ್ವಾಲಿಫಿಕೇಶನ್ಸ್ ಏನಂತ ಕೊಟ್ರಿಗಿನ ಭಾರತದ ಪ್ರಜೆ ಆಗಿರಬೇಕು, ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು, ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು. ಅದು ನಿಮ್ಗೆ ಗೊತ್ತಿರೋ ಸಾಕು. ಪ್ರಧಾನಮಂತ್ರಿ ಆಗಲು ಕನಿಷ್ಠ ವಯಸ್ಸು ಎಷ್ಟು ಅಂತ ಕೊಟ್ರೆ 25 ವರ್ಷ, ಕೇಂದ್ರದ ಸಚಿವರಾಗಲು ಕನಿಷ್ಠ ವಯಸ್ಸು 25, ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕಂದ್ರೆ 25 ವರ್ಷ ವಯಸ್ಸಾಗಿರ್ಬೇಕು, ಆಮೇಲೆ ರಾಜ್ಯದಲ್ಲಿ ಮಂತ್ರಿ ಆಗ್ಬೇಕು ಅಂದ್ರೆ 25 ವರ್ಷ ವಯಸ್ಸಾಗಿರ್ಬೇಕು. ಅಂದ್ರೆ ಅಷ್ಟು ಆಗ್ಯದಂದ್ರಿಗಿನ ಆಗಂಗೆ ಆ ಥರ ಅಂತಲ್ಲ, ಆ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳಿಗೆ ರೆಕಮೆಂಡ್ ಮಾಡ್ಬೇಕು, ಇಲ್ಲಿ ರಾಜ್ಯದಾಗ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ರೆಕಮೆಂಡ್ ಮಾಡ್ಬೇಕು. ಅದು ನಿಮ್ಗೆ ಗೊತ್ತಿರಬೇಕು. ಎರಡೂ ಸದನದ ಸದಸ್ಯರಾಗಿಲ್ಲ ಅಂದ್ರಿಗೂ ಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಸೆಂಟ್ರಲ್ ಆಗಿ ಮಿನಿಸ್ಟರ್ ಆಗ್ಬೋದು, ಮತ್ತೆ ಪ್ರೈಮ್ ಮಿನಿಸ್ಟರ್ಗೂ ಆಗ್ಬೋದು, ಅದು ಗೊತ್ತಿರಬೇಕು. ಆದ್ಮೇಲೆ 6 ತಿಂಗಳ ಒಳಗೆ ಸೆಂಟ್ರಲ್ನಾಗ ಅಂತ ಕಟ್ರಗಿನ ಲೋಕಸಭಾ ಅಥವಾ ರಾಜ್ಯಸಭಾ ಸದಸ್ಯನಾಗಬೇಕು, ರಾಜ್ಯದ ಕೊಟ್ರೆ ವಿಧಾನಸಭಾ ಅಥವಾ ವಿಧಾನ ಪರಿಷತ್ತಿನ ಸದಸ್ಯನಾಗಬೇಕು. ಇಷ್ಟು ನಿಮ್ಗೆ ಗೊತ್ತಿರಬೇಕು, ಬಹಳ ಇಂಪಾರ್ಟೆಂಟ್ ಐತೆ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಮುಂದಿಂದ ಪ್ರಧಾನಮಂತ್ರಿಗಳ ಪಟ್ಟಿ ಬಹಳ ಸಿಂಪಲ್ ಆಗಿದೆ, ಬಹಳ ಈಸಿ, ಬಹಳ ಫಾಸ್ಟ್ ಹೋಗ್ಬಿಡಮಂತ, ಯಾಕಂದ್ರೆ ಟೈಮ್ ಇಲ್ಲಲ್ಲ. ನೋಡ್ರಿ, ಪ್ರಧಾನಮಂತ್ರಿಗಳ ಲಿಸ್ಟ್ ಇಲ್ಲಿವರೆಗೂ ನಮಗೆ ಇಲ್ಲಿ ನೋಡ್ರಿ, ಆ ಫಸ್ಟ್ ಇಂಪಾರ್ಟೆಂಟು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆಗಸ್ಟ್ 15, 1947ರಿಂದ ಮೇ 27, 1964ರವರೆಗೆ ಭಾರತದ ಅತಿ ದೀರ್ಘಾವಧಿಯ ಪ್ರಧಾನಮಂತ್ರಿಗಳು, ಬಹಳ ಇಂಪಾರ್ಟೆಂಟು. ಮತ್ತೆ ಭಾರತದ ಮೊದಲ ಪ್ರಧಾನಿ ಹೌದಲ್ಲಪ್ಪ, ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳು, ವಿದೇಶಾಂಗ ನೀತಿಯ ಶಿಲ್ಪಿ. ಕರೆಕ್ಟಾಗಿ ಗಮನಿಸ್ಬೇಕು. ಇನ್ನು ಬೇರೆ ಬೇರೆ ಎಲ್ಲ ವಸ್ತು ಬರ್ತಾವ್ರಿ, ಕರೆಕ್ಟಾಗಿ ಗಮನಿಸ ಅಂತ ಮುಂದೆ ನಿಮ್ಗೆ ಜಿ ಕೆ ತಗೂ ಹೇಳ್ಕೊಡ್ತೀನಿ. ಬಟ್ ಇನ್ನೊಂದೇನಂತ ಕೊಟ್ರೆ, ಅಧಿಕಾರದಲ್ಲಿದ್ದಾಗಲೇ ನಿಧನ ಹೊಂದಿದ ಮೊದಲ ಪ್ರಧಾನಮಂತ್ರಿ. ಗಮನಿಸ್ಬೇಕು, ಇಂಪಾರ್ಟೆಂಟು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಂತ ಕೊಟ್ರಿಗಿನ ಅಧಿಕಾರದಲ್ಲಿದ್ದಾಗಲೇ ನಿಧನ ಹೊಂದಿದ, ಅಂದ್ರೆ ವಿದೇಶದಲ್ಲಿ ನಿಧನ ಹೊಂದಿದ್ರು ಅವರು. ನಮ್ಮ ಭಾರತದಲ್ಲೇ ನಿಧನ ಹೊಂದಿದ ಯಾರಂತ ಕೊಟ್ರೆ ನಮಗ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಇವರ ಸಮಾಧಿಯನ್ನು ಶಾಂತಿವನ ಅಂತ ಗುಣ ಕರೀತಾರೆ, ಅದು ನೋಡಮಂತ ಆಮೇಲೆ. ಕರೆಕ್ಟಾಗಿ ಗಮನಿಸ್ತೀನಿ. ನೆಕ್ಸ್ಟ್ ಈಗ ಇವರು ನಿಧನ ಹೊಂದಿದ ಮೇಲೆ ಇಮಿಡಿಯೇಟ್ಲಿ ಹಂಗಾಮಿ ಪ್ರಧಾನಮಂತ್ರಿಗಳಾಗಿ ಗುಲ್ಜಾರಿ ಲಾಲ್ ನಂದಾ ಅವರು ಬರ್ತಾರೆ. ಕರೆಕ್ಟಾಗಿ ಗಮನಿಸ್ಬೇಕು. ಭಾರತದ ಮೊಟ್ಟ ಮೊದಲ ಹಂಗಾಮಿ ಪ್ರಧಾನಮಂತ್ರಿ ಯಾರು ಹೇಳ್ರಿ? ಗುಲ್ಜಾರಿ ಲಾಲ್ ನಂದಾ. ಕರೆಕ್ಟಾಗಿ ಗಮನಿಸ್ಬೇಕು. ಇಲ್ಲ ಉಸ್ತುವಾರಿ ಪ್ರಧಾನಮಂತ್ರಿ ಯಾರಂತ ಕೊಟ್ರಿಗಿನ ಗುಲ್ಜಾರಿ ಲಾಲ್ ನಂದಾ ಅವರು. ಕರೆಕ್ಟಾಗಿ ಗಮನಿಸ್ರಿ. 1964 ಮೇ 24ರಿಂದ 1964 ಜೂನ್ 9ರವರೆಗೆ, 1964 ಮೇ 27ರಿಂದ 1964 ಜೂನ್ 9ರವರೆಗೆ ಹಂಗಾಮಿ ಆಗಿರ್ತಾರೆ ಗುಲ್ಜಾರಿ ಲಾಲ್ ನಂದಾ ಅವರು. ಕರೆಕ್ಟಾಗಿ ಗಮನಿಸ್ಬೇಕು. ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರಾಗಿ, ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು, ಈಗೇನು ನೀತಿ ಆಯೋಗ ಆಗ್ಯದಲ್ಲಪ್ಪ, ಅದರ ಮೊದಲ ಉಪಾಧ್ಯಕ್ಷರು ಅವಾಗ 1950ರಾಗ. ಅದನ್ನ ನೀವು ಗಮನಿಸ್ರಿ, ನೀಟಾಗಿ ನೋಡ್ಕೊ. ನೆಕ್ಸ್ಟ್ ಈಗ ಎರಡನೇ ಪ್ರಧಾನಮಂತ್ರಿಗಳು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ನೋಡ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೂನ್ 9, 1964ರಿಂದ ಜನವರಿ 11, 1966 ಅತ್ಯಂತ ಬಡ ಪ್ರಧಾನಮಂತ್ರಿ, ಬಹಳ ಇಂಪಾರ್ಟೆಂಟು. ಮತ್ತೆ ಇನ್ನೊಂದೇನು ಗಮನಿಸ್ಬೇಕಂತ ಕೊಟ್ರಿಗಿನ ಇವರ ಒಂದು ಅವಧಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಗ್ತದ 1965ರಾಗ. ಅದು 1966ರಾಗ ತಾಷ್ಕೆಂಟ್ ಒಪ್ಪಂದ ಆಗ್ತದ. ತಾಷ್ಕೆಂಟ್ ಎಂಬ ಪ್ರದೇಶ ಅದು ಉಜ್ಬೆಕಿಸ್ತಾನ್ ದೇಶದಾಗ ಐತೆ. ಅಲ್ಲಿ ಆ ತಾಷ್ಕೆಂಟ್ ಒಪ್ಪಂದ 1966 ಜನವರಿ 10ಕ್ಕೆ ಆಗ್ತದ. ಬೆಳಗ್ಗೆ ತೀರಿಕೆ ಅಂತಾರ ಅಂತ ಜನವರಿ 11ಕ್ಕೆ. ಅಂದ್ರೆ ಅಧಿಕಾರದಲ್ಲಿದ್ದಾಗಲೇ ವಿದೇಶದಲ್ಲಿ ನಿಧನ ಹೊಂದಿದ ಭಾರತದ ಪ್ರಧಾನಮಂತ್ರಿ ಯಾರಂತ ಕೊಟ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಕರೆಕ್ಟಾಗಿ ಗಮನಿಸ್ಬೇಕು. ಮತ್ತೆ ಇವರಿಗೆ ಭಾರತ ರತ್ನ ಅದೇ ವರ್ಷ ಅನೌನ್ಸ್ ಮಾಡ್ತಾರೆ. ಅಂದ್ರೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಪಡೆದದ್ದು ಇವರೇ ಫಸ್ಟ್ ಅಂತ ಕರೆಕ್ಟಾಗಿ ಗಮನಿಸ್ಬೇಕು. ಯಾಕಂದ್ರೆ ಪ್ರಶ್ನೆ ಕೇಳ್ತಾನ, ಇವ್ರ ಸಮಾಧಿಗೆ ವಿಜಯ್ ಘಾಟ್ ಅಂತ ಕರೀತಾರ, ಜೈ ಜವಾನ್ ಜೈ ಕಿಸಾನ್, ಅದೆಲ್ಲ ನಿಮ್ಗೆ ಸ್ಟೇಟ್ಮೆಂಟ್ ಗೊತ್ತಿರಬೇಕು. ಕರೆಕ್ಟಾಗಿ ನೋಡ್ಕೊಂತವ್ರು ತಾನೇ ನಿಮ್ಗೆ ತಿಳಿತದ. ನೆಕ್ಸ್ಟ್ ಈಗ ಮೂರನೇ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು. ನೋಡು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿಗಳು, ಬಹಳ ಇಂಪಾರ್ಟೆಂಟು. ಜನವರಿ 24, 1966ಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮ. ನೋಡ್ರಿ, ನೆಕ್ಸ್ಟ್ ಕಂಟಿನ್ಯೂ ಆಗಿ 1977
ಮಾರ್ಚ್ 24 ತನಕ ಇರ್ತಾರೆ. ಕರೆಕ್ಟಾಗಿ ಗಮನಿಸ್ಬೇಕು. ಮತ್ತೆ ಇವರ ಅಧಿಕಾರಾವಧಿಯಲ್ಲಿ 1969ರಾಗ 14 ಬ್ಯಾಂಕ್ಗಳ ರಾಷ್ಟ್ರೀಕರಣ, ಆಮೇಲೆ ಮತ್ತೆ ಮುಂದೆ ಅಧಿಕಾರಕ್ಕೆ ಬರ್ತಾರಲ್ಲ 1980ರಾಗ ಅಲ್ಲಿಗೂ 6 ಬ್ಯಾಂಕ್ಗಳ ರಾಷ್ಟ್ರೀಕರಣಗಳಾಗ್ತಾವ. ಕರೆಕ್ಟಾಗಿ ಗಮನಿಸ್ಬೇಕು, ನೀಟಾಗಿ ತಿಳ್ಕರಿ. ಇನ್ನು ಮುಂದೆ ನಿಮ್ಗೆ ಚಾಪ್ಟರ್ ವೈಸ್ ಬಂದಾಗ ಎಲ್ಲ ಡೀಟೇಲ್ಸ್ ಆಗಿ ನಿಮ್ಗೆ ತಿಳಿಸ್ತೀನ ಅಂತ, ಭಾಳ ಇಂಪಾರ್ಟೆಂಟು. ಮತ್ತೆಲ್ಲ ಶಿಮ್ಲಾ ಒಪ್ಪಂದ ಗುಣಾತದು 1971ರಾಗ ಭಾರತ ಮತ್ತು ಪಾಕಿಸ್ತಾನ ಯುದ್ಧ, ಆಮೇಲೆ 1971ರಾಗೆ 352 ಆರ್ಟಿಕಲ್ ಜಾರಿ ಮಾಡಿರ್ತಾರೆ, ಆಮೇಲೆ 1972ರಾಗ ಶಿಮ್ಲಾ ಒಪ್ಪಂದ, ಅವೆಲ್ಲ ನಿಮ್ಗೆ ತಿಳಿತಾವ. ನೆಕ್ಸ್ಟ್ ಈಗ 4ನೇ ಪ್ರಧಾನಮಂತ್ರಿ ಶ್ರೀ ಮೊರಾರ್ಜಿ ದೇಸಾಯಿ ಅವರು. ಕರೆಕ್ಟಾಗಿ ಗಮನಿಸಿ ನೋಡಿಲಿ, ಮೊರಾರ್ಜಿ ದೇಸಾಯಿ ಅವರು 1977ರಿಂದ 79. ಮೊರಾರ್ಜಿ ದೇಸಾಯಿ ಅವರು ಭಾರತದ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ, ಭಾರತದ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ. ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸ್ಯಾರ, ಹೌದಲ್ಲ, ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸ್ಯಾರ. ಮತ್ತು ಇವರ ಸಚಿವ ಸಂಪುಟದಲ್ಲಿ ಅಂದರೆ ಮೊರಾರ್ಜಿ ದೇಸಾಯಿರವರ ಸಚಿವ ಸಂಪುಟದಲ್ಲಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿದೇಶಾಂಗ ಮಂತ್ರಿ ಆಗಿರ್ತಾರ. ಆ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡಿದ್ರು. ಯಾರು ಹೇಳ್ರಿ? ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ ನಾವು ಸ್ಟಡಿ ಮಾಡಿವಲ್ಲಪ್ಪ, ಭಾಳ ಇಂಪಾರ್ಟೆಂಟ್. ಕೇಳ್ತಾನ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ ಶ್ರೀ ಮೊರಾರ್ಜಿ ದೇಸಾಯಿ ಅವರು, ಅದು ನಿಮಗೆ ಗೊತ್ತಿರಲಿ. ಆಮೇಲೆ ಚರಣ್ ಸಿಂಗ್ ಅಂತ ಬರ್ತಾರ. ಚರಣ್ ಸಿಂಗ್ ಅತ್ಯಂತ ಇಂಪಾರ್ಟೆಂಟು, ಹೌದಲ್ಲಪ್ಪ. ಚರಣ್ ಸಿಂಗ್ ಜುಲೈ 28, 1979ರಿಂದ ಜನವರಿ 28, 1980, ಭಾಳ ಇಂಪಾರ್ಟೆಂಟ್. ಇವರು ಸಂಸತ್ತನ್ನು ಎದುರಿಸದ ಅಂದರೆ ಆ ಸಂಸತ್ತಿನ ಅಧಿವೇಶನದಲ್ಲಿ ಭಾಗವಹಿಸದ ಪ್ರಧಾನಮಂತ್ರಿಗಳು ಯಾರಂತ ಕೊಟ್ರಿಗಿನ ಚರಣ್ ಸಿಂಗ್ ಅವರು. ಕರೆಕ್ಟಾಗಿ ಗಮನಿಸ್ರಿ. ನೆಕ್ಸ್ಟ್ ಈಗ ರಾಜೀವ್ ಗಾಂಧಿ ಅವರು ಬರ್ತಾರ. ರಾಜೀವ್ ಗಾಂಧಿ 1984 ನೋಡ್ರಿ ನಮಗೆ. ರಾಜೀವ್ ಗಾಂಧಿ ಅವರು 1984 ಅಕ್ಟೋಬರ್ 31ರಿಂದ 1989 ಡಿಸೆಂಬರ್ 2ರವರೆಗೆ, ಅಂದರೆ ಇವರ ಅವಧಿಯಲ್ಲಿ 52ನೇ ತಿದ್ದುಪಡಿ 1985 ಅದು ಗಮನಿಸಬೇಕು. ಪಕ್ಷಾಂತರ ನಿಷೇಧ ಕಾಯಿದೆ ಅದು ಸಂಬಂಧಪಟ್ಟಂತೆ ಅನುಸೂಚಿ, 10ನೇ ಅನುಸೂಚಿ, ಅವೆಲ್ಲ ನಿಮ್ಗೆ ತಿಳಿಸಿನ ಅನುಸೂಚಿಗಳದಾಗ ಕರೆಕ್ಟಾಗಿ ನೀವು ನೋಡ್ತಿರ್ಬೇಕು. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಂಬಂದ್ರೆ ಭಾಳ ಈಸಿ ಅನಿಸದ. ಇವರ ಸಮಾಧಿ ಹೆಸರು ವೀರಭೂಮಿ ಅಂತ ಕರೀತಾರೆ, ಅದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಈಗ ವಿ ಪಿ ಸಿಂಗ್ ಅಂತ ಬರ್ತಾರ. ವಿ ಪಿ ಸಿಂಗ್ 1989ರಿಂದ 1990. ಆಮೇಲೆ ನೆಕ್ಸ್ಟ್ ಈಗ ಚಂದ್ರಶೇಖರ್ ಅಂತ ಬರ್ತಾರ, ಹೌದಲ್ಲಪ್ಪ, 1990ರಿಂದ 1991. ಆಮೇಲೆ ಇಂಪಾರ್ಟೆಂಟು ನೆಕ್ಸ್ಟ್ ಈಗ ಪಿ ವಿ ನರಸಿಂಹರಾವ್ ಅಂತ ಬರ್ತಾರೆ. LPG ಕೇಳಿರೋಲಾಗ LPG ಭಾಳ ಇಂಪಾರ್ಟೆಂಟು. ಮತ್ತೆ ದಕ್ಷಿಣ ಭಾರತದಿಂದ ಆಯ್ಕೆಯಾದ ಮೊದಲ ಪ್ರಧಾನಮಂತ್ರಿಗಳು ನಮ್ಗೆ ಪಿ ವಿ ನರಸಿಂಹರಾವ್. ಕರೆಕ್ಟಾಗಿ ಗಮನಿಸ್ಬೇಕು, ಯಾಕಂದ್ರೆ ಇವೆಲ್ಲ ನಿಮ್ಗೆ ಲೀಸ್ಟ್ ನೋಡ್ತಾನ. ಲೀಸ್ಟ್ ಈ ಕೆಳಕಂಡ ಯಾರು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿಲ್ಲ, ಇಲ್ಲಾಂದ್ರೆಗಿನ ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೊಡ್ತಿರ್ತಾನ. ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಬರ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಬರ್ತಾರೆ. ನೆಕ್ಸ್ಟ್ ಆಮೇಲೆ 1998 ಮತ್ತೆ 2ನೇ ಬಾರಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಮತ್ತೆ ನಮ್ಗೆ ಇವರು ಶ್ರೀ ಮೊರಾರ್ಜಿ ದೇಸಾಯಿ ರವರ ಸಚಿವ ಸಂಪುಟದಲ್ಲಿ ವಿದೇಶಾಂಗ ಸಚಿವರಾಗಿರ್ತಾರೆ, ಅದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಈಗ ಭಾರತದ 11ನೇ ಪ್ರಧಾನಮಂತ್ರಿ ಶ್ರೀ HD ದೇವೇಗೌಡರು, ಭಾಳ ಇಂಪಾರ್ಟೆಂಟ್ ನೋಡ್ರಿ. 11ನೇ ಪ್ರಧಾನಮಂತ್ರಿ ಶ್ರೀ HD ದೇವೇಗೌಡರು 1996 ಜೂನ್ 1ರಿಂದ 1997 ಏಪ್ರಿಲ್ 21ರವರೆಗೆ. ಒಂದು ಗಮನಿಸ್ಬೇಕು, ನಮಗೆ ಪ್ರಧಾನಮಂತ್ರಿ ಆದ ಏಕೈಕ ಕನ್ನಡಿಗರು. ಕರೆಕ್ಟಾಗಿ ಗಮನಿಸ್ರಿ, ಕಂಪಲ್ಸರಿ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರ್ತದ. ಕರೆಕ್ಟಾಗಿ ನೋಡ್ಕೇರಿ. ಮತ್ತೆ ಇನ್ನಿದ್ರ ಬಗ್ಗೆ ಎಲ್ಲ ಚಾಪ್ಟರ್ ವೈಸ್ ಕ್ಲಾಸಸ್ ಮಾಡೋ ಟೈಮಿಗೆ ಫುಲ್ ಹೈಫೈ ಡಿಸ್ಕಸ್ ಮಾಡೋಣ ಅಂತ ಕರೆಕ್ಟಾಗಿ ಗಮನಿಸ್ರಿ, ಭಾಳ ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್ ಈಗ 12ನೇ ಪ್ರಧಾನಮಂತ್ರಿ IK ಗುಜ್ರಾಲ್ ಅವರು. IK ಗುಜ್ರಾಲ್ 1997ರಿಂದ 1998. ಮತ್ತೆ ನೀವು ಒಂದ್ಸಲ ಪ್ರಧಾನಮಂತ್ರಿಗಳ ಲೀಸ್ಟ್ ಐತಲ್ಲ, ಒಂದು ಲೀಸ್ಟ್ ಗಮನಿಸ್ಬೇಕಾ. ಮತ್ತೆ ಅಷ್ಟನೇ ಪ್ರಧಾನಮಂತ್ರಿ ಇಷ್ಟನೇ ಪ್ರಧಾನಮಂತ್ರಿ ಅಂತ ಅನ್ನೋದಲ್ಲ, ನೀವು ಚೆಕ್ ಮಾಡ್ಕೇರಿ, ನಿಮ್ಗೆ ಆಟೋಮೆಟಿಕ್ ನಿಮ್ಗೆ ತಿಳಿತದ. ನೆಕ್ಸ್ಟ್ ಈಗ 13ನೇ ಪ್ರಧಾನಮಂತ್ರಿ ಇದು 12 ಆದ್ಮೇಲೆ ಇವರಾದ್ಮೇಲೆ ಯಾರಂತ ಕೊಟ್ರಿಗಿನ IK ಗುಜ್ರಾಲ್ ಅವರು ಆದ್ಮೇಲೆ ಮತ್ತೆ ಇವರು ಬರ್ತಾರೆ. ನೆಕ್ಸ್ಟ್ ಈಗ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ನೋಡ್ರಿ 1998ರಿಂದ ಮಾರ್ಚ್ 19ರಿಂದ 2004 ಮೇ 22ರವರೆಗೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ನೋಡ್ರಿ 98ರಾಗ 1998 ಮೇ 11 ಮತ್ತು ಮೇ 13 ಹೌದಲ್ಲ, ಆಪರೇಷನ್ ಶಕ್ತಿ ಪೋಖ್ರಾನ್ಯಾಗ ಅಣು ಪರೀಕ್ಷೆ ಮಾಡ್ತಾರ, ರಾಜಸ್ಥಾನದ ಪೋಖ್ರಾನ್ಯಾಗ, ಹೌದಲ್ಲ, ಅದೆಲ್ಲ ನಿಮ್ಗೆ ಗೊತ್ತಿದೆ. ಫಸ್ಟ್ ಅಣು ಪರೀಕ್ಷೆ ಮಾಡಿದ್ದು 1974 ಮೇ 18ಕ್ಕೆ, ಅದು ಆಪರೇಷನ್ ಸ್ಮೈಲಿಂಗ್ ಬುದ್ಧ ಶ್ರೀಮತಿ ಇಂದಿರಾ ಗಾಂಧಿ ಅವರ ಆ ಕಾಲದಲ್ಲಿ, ಅದು ನಿಮಗೆ ಗಮನಿಸ್ರಿ. ಮತ್ತೆ ಇಂಪಾರ್ಟೆಂಟ್ ಹೊಸ ರಾಜ್ಯಗಳಿಗೂ ಕ್ರಿಯೇಟ್ ಆಗ್ತಾವೆ. ನಿಮಗೆಲ್ಲ ರಾಜ್ಯಗಳ ಬಗ್ಗೆ ಪಾಠ ಮಾಡೋ ಟೈಮಿಗೆ ಮಾಡಿದ್ದೀನಿ. ನೆಕ್ಸ್ಟ್ ಈಗ 13ನೇ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 2004ರಿಂದ 2014ರವರೆಗೆ 10 ವರ್ಷ ಪ್ರಧಾನಮಂತ್ರಿ ಆಗಿದ್ದರು. ಮತ್ತೆ ರಿಸರ್ವ್ ಬ್ಯಾಂಕಿನ
ಮಾಜಿ ಗವರ್ನರ್, ಇವರು ರಿಸರ್ವ್ ಬ್ಯಾಂಕಿನ ಮಾಜಿ ಗವರ್ನರ್ ಅವರು. ಮತ್ತೆ PV ನರಸಿಂಹರಾವ್ ಸಚಿವ ಸಂಪುಟದಲ್ಲಿ ಇವರು ಹಣಕಾಸು ಸಚಿವರಾಗಿರ್ತಾರೆ, ಅದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಈಗ ಪ್ರೆಸೆಂಟ್ ಇದಾರಲ್ಲಪ್ಪ 14ನೇ ಪ್ರಧಾನಮಂತ್ರಿಗಳು. ಒಂದ್ಸಲ ನೋಡ್ಕೋಬೇಕು, ನೀವು ಲೀಸ್ಟ್ ನೋಡ್ಕೋಬೇಕು. ಶ್ರೀ ನರೇಂದ್ರ ಮೋದಿ ಅವರು 2014ರಿಂದ 2019 ಒಂದು 5 ವರ್ಷ ಆಯಿತು. ಮತ್ತು 2019ರಿಂದ ಪ್ರೆಸೆಂಟ್ ಇದ್ದಾರೆ. ಅದಲ್ಲಪ್ಪ ಮನೆ ನೆಕ್ಸ್ಟ್ 2024ರಾಗ ಎಲೆಕ್ಷನ್ಸ್ ಇದಾವ, ಅದು ಗಮನಿಸೋಣ ಅಂತ. ಮತ್ತೆ ಈಗ ಪ್ರೆಸೆಂಟ್ ಯಾವ ಲೋಕಸಭಾ ಕ್ಷೇತ್ರದ ಸದಸ್ಯರಂತ ಕೊಟ್ರಿಗಿನ ಉತ್ತರ ಪ್ರದೇಶದ ವಾರಣಾಸಿ ಮತ್ತು ಗುಜರಾತಿನ ವಡೋದರ 2 ಕಡೆ ಎಲೆಕ್ಟ್ ಆಗಿದ್ರು. ಆ ಗುಜರಾತಿನ ವಡೋದರ ಅದಕ್ಕೆ ರಾಜೀನಾಮೆ ಕೊಟ್ಟಾರ. ಮತ್ತು ಉತ್ತರ ಪ್ರದೇಶದ ವಾರಣಾಸಿ ಲೋಕಸಭಾ ಕ್ಷೇತ್ರದ ಇವರು ಸದಸ್ಯರು. ಇವರು ಅದು ಇಂಪಾರ್ಟೆಂಟ್, ನಮಗೆ ಗಮನಿಸಬೇಕು, ಭಾಳ ಇಂಪಾರ್ಟೆಂಟ್ ಐತೆ. ಅಪ್ಡೇಟ್ ಮಾಡ್ತೀರ. ಮತ್ತೆ ಹೊಸ ಯೋಜನೆಗಳು ಅಂದರೆ ಇವರ ಅವಧಿಯಲ್ಲಿ ಬಂದಂತಹ ಹೊಸ ಯೋಜನೆಗಳ ಬಗ್ಗೆಗೂ ನೀವು ಎಕನಾಮಿಕ್ಸ್ನಾಗ ಅಪ್ಡೇಟ್ ಮಾಡ್ತಾರೆ. ನಮ್ಗೆ ಅದು ನಿಮ್ಗೆ ಗೊತ್ತಿರಲಿ. ಇಷ್ಟು ಇಂಪಾರ್ಟೆಂಟ್. ಇಷ್ಟು ನಿಮ್ಗೆ ಪ್ರಧಾನಮಂತ್ರಿಗಳು ಕರೆಕ್ಟಾಗಿ ಗಮನಿಸ್ಬೇಕು. ನಿಮಗೆ ಸಂವಿಧಾನದ 74ನೇ ವಿಧಿ, ಸಂವಿಧಾನದ 75ನೇ ವಿಧಿ, ಇವೆಲ್ಲ ಅಪ್ಡೇಟ್ ಮಾಡ್ಕೊಂಬಿಟ್ರೆ ಈಸಿ ಅನಿಸ್ತದ. ನೆಕ್ಸ್ಟ್ ಇದಾದ್ಮೇಲೆ ಇಂಪಾರ್ಟೆಂಟು ಉಪ ಪ್ರಧಾನಮಂತ್ರಿ ಅಂತ ಬಂತಿಲ್ಲ. ಏನು ಸರ್ ಉಪ ಪ್ರಧಾನಮಂತ್ರಿ ಅಷ್ಟು ಜಲ್ದಿ ಬಂದ್ರಲ್ಲ ನೋಡ್ರಿ. ನಮಗೆ ಉಪ ಪ್ರಧಾನಮಂತ್ರಿ ನೋಡ್ರಿ, ಈಗ ಸಂವಿಧಾನಕ್ಕೆ ಸಂಬಂಧಪಟ್ಟಂತನೇ ಕ್ಲಾಸ್ಗಳು 2 ತಾಸಿನ ಮಿನಿಮಮ್ ಇನ್ನೂ ಒಂದು 3-4 ತರಗತಿನೇ ಆತಾವೆ. ಈಗ ನಮ್ಗೆ ಆಲ್ರೆಡಿ 3 ತಾಸಿಂದ 3 ತಾಸು 12 ನಿಮಿಷದ ಒಂದು ಕ್ಲಾಸ್ ಮುಗಿದದು. ಇವತ್ತು 3 ತಾಸು 13 ನಿಮಿಷ ಏನು ಮಾಡೋದಲ್ಲ, ಯಾಕಂದ್ರೆ ಟೈಮ್ ಬೇರೆ ಹೆವಿ ಆಗ್ಯದ, ನಮ್ದು ಬೇರೆ ಟೆಕ್ನಿಕಲ್ ಎರರ್ ಉಂಟಾಕತ್ತದ. ಅದು ಒಂದು ಗಮನಿಸ್ರಿ. ನಮಗೆ ಒಂದು 2 ತಾಸು ಒಳಗೆ ಮುಗಿಸ್ತೀನಿ ಅಂತ. 2 ತಾಸು ಒಳಗೆ ಇನ್ನೂ ಮುಗಿಸಿದ್ರೆ ಇನ್ನೂ ಒಂದು 3-4 ಅವಧಿ ಬೇಕು ನಮಗೆ. ಅಂದರೆ ಸಂವಿಧಾನ ಅಷ್ಟೇ ಮುಗಿಯೋಕೆ ಅದು ಗೊತ್ತಿರಲಿ. ಅದ್ರಾಗ ಭಾಳ ಇಂಪಾರ್ಟೆಂಟ್ ಇರ್ತಾವ. ಉಪ ಪ್ರಧಾನಮಂತ್ರಿ ಅಂತ ಇದೆ ನೋಡ್ರಿ. ಇಲ್ಲಿ ಉಪ ಪ್ರಧಾನಮಂತ್ರಿ ಹುದ್ದೆ ಸಂವಿಧಾನಾತ್ಮಕ ಹುದ್ದೆ ಅಲ್ಲ, ಗೊತ್ತಿರ್ಬೇಕಂತ. ಸಂವಿಧಾನದಲ್ಲಿ ಹುದ್ದೆ ಇಲ್ಲ, ಇದು ಉಪ ಪ್ರಧಾನಮಂತ್ರಿ ಇರ್ಬೇಕಂತಿಲ್ಲ, ಗಮನಿಸ್ಬೇಕು. ಆಡಳಿತಾತ್ಮಕ ದೃಷ್ಟಿಯಿಂದ ಹುದ್ದೆಯನ್ನು ಸೃಷ್ಟಿ ಮಾಡ್ಕೊಂತಾರೆ, ಅದು ಇಂಪಾರ್ಟೆಂಟ್. ನಿಮಗೇನ ಉಪ ಪ್ರಧಾನಮಂತ್ರಿ ಹುದ್ದೆ ಸಂವಿಧಾನಾತ್ಮಕ ಹುದ್ದೆಯೇ ಅಂತ ಕೊಟ್ರಿಗಿನ ಇಲ್ಲ ಅನ್ಬೇಕು. ಮತ್ತೆ ಹೌದು ಅಂದ್ರೆ ಹಿಂದಗಡೆ ಸಂವಿಧಾನಾತ್ಮಕ ಹುದ್ದೆ ಅಲ್ಲ, ಅದು ಗಮನಿಸ್ರಿ. ನೆಕ್ಸ್ಟ್ ಭಾರತದ ಸಂವಿಧಾನದಲ್ಲಿ ಉಪ ಪ್ರಧಾನಮಂತ್ರಿ ಹುದ್ದೆಗೆ ಅವಕಾಶ ಇಲ್ಲ, ಬಟ್ ಇವರು ಮಾಡ್ಕೊಂತಾರೆ ಆಡಳಿತಾತ್ಮಕ ದೃಷ್ಟಿಯಿಂದ, ಅದು ಗೊತ್ತಿರಬೇಕು. ಅವಕಾಶ ಇಲ್ಲ, ಅದು ಗೊತ್ತಿರಲಿ. ಮತ್ತೆ ಭಾರತದಲ್ಲಿ ಈ ತನಕ ಉಪ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಿದವರು ಟೋಟಲ್ 7 ಜನ. ಅಂದರೆ ಇಲ್ಲಿವರೆಗೂ ಉಪ ಪ್ರಧಾನಮಂತ್ರಿ ಆಗಿದ್ದವ್ರು ಎಷ್ಟು ಜನ ಅಂತ ಕೊಟ್ರಿಗಿನ ಟೋಟಲ್ 7 ಜನ ಇದ್ದಾರೆ. ಟೋಟಲ್ 7 ಜನ, ಅದು ಗೊತ್ತಿರಬೇಕು. ನಮಗೆ ಆ ಸಂವಿಧಾನಾತ್ಮಕ ಹುದ್ದೆ ಅಲ್ಲ, ಸಂವಿಧಾನದಲ್ಲಿ ಉಪ ಪ್ರಧಾನಮಂತ್ರಿ ಹುದ್ದೆಗೆ ಅವಕಾಶ ಇಲ್ಲ. ಮತ್ತು ಇಲ್ಲಿವರೆಗೆ 7 ಜನ ಉಪ ಪ್ರಧಾನಮಂತ್ರಿ ಆಗ್ಯಾರ. ಮತ್ತೆ ಅವಕಾಶ ಇಲ್ಲ ಅಂದ್ರೆ ಹೆಂಗಾದ್ರೆ ಸರ್ ಅಂತ ಕೊಟ್ರಿಗಿನ ಮಾಡ್ಕೋಬೋದು, ಅಂದರೆ ಟ್ರೆಡಿಷನಲ್ ಆಗಿ ಮಾಡ್ಕೋಬೋದು ಆಡಳಿತಾತ್ಮಕ ದೃಷ್ಟಿಯಿಂದ. ಅದು ನಿಮಗೆ ಗೊತ್ತಿರಲಿ. ಒಂದು ಗೊತ್ತಿರ್ಬೇಕು ನಿಮಗೆ, ಉಪ ಪ್ರಧಾನಮಂತ್ರಿಗಳ ಲಿಸ್ಟ್ ಐತಲ್ಲ 7 ಜನದ್ದು, 7 ಜನ ಹೆಸರುಗೂ ಗೊತ್ತಿರ್ಬೇಕು. ಈ ಕೆಳಕಂಡ ಯಾರು ಉಪ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿಲ್ಲ ಅಂತ ಕೊಡ್ತಿರ್ತಾನೆ, ಅವಾಗ ನೋಡ್ರಿ ಈಗ ಗೊತ್ತಾಗ್ತದ. ನೆಕ್ಸ್ಟ್ ಈಗ ಲಿಸ್ಟ್ ಒಂದೊಂದು ಉಪ ಪ್ರಧಾನಮಂತ್ರಿಗಳ ಪಟ್ಟಿ. ಉಪ ಪ್ರಧಾನಮಂತ್ರಿಗಳ ಪಟ್ಟಿ ನೋಡ್ರಿ. ಒಂದನೇದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು 1947ರಿಂದ 1950 ಭಾರತದ ಮೊಟ್ಟ ಮೊದಲ ಉಪ ಪ್ರಧಾನಮಂತ್ರಿಗಳು. ಭಾರತದ ಮೊಟ್ಟ ಮೊದಲ ಉಪ ಪ್ರಧಾನಮಂತ್ರಿ, ಭಾರತದ ಮೊಟ್ಟ ಮೊದಲ ಗೃಹ ಸಚಿವರು ಯಾರಂತ ಕೊಟ್ರಿಗಿನ ಭಾರತದ ಉಕ್ಕಿನ ಮನುಷ್ಯ ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಗಮನಿಸ್ಬೇಕು, ಭಾಳ ಇಂಪಾರ್ಟೆಂಟ್. ಕರೆಕ್ಟಾಗಿ ನೋಡ್ಕಿರಿ, ಕೇಳ್ತಾನೆ ಪ್ರಶ್ನೆ, ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಟೋಟಲ್ 7 ಜನ, ಅವ್ರು 7 ಜನ ಹೆಸರಿಗೂ ನಿಮ್ಗೆ ಗೊತ್ತಿರಲಿ. ನಮಗೆ 2ನೇದು ಶ್ರೀ ಮೊರಾರ್ಜಿ ದೇಸಾಯಿ ಅವರು. ನಮಗೆ ಇವ್ರ ಮುಂದೆ ಪ್ರೈಮ್ ಮಿನಿಸ್ಟರ್ಗುನಾಗ ಇರೋದಿಲ್ಲ. 1977ರಿಂದ 1979 ಇರ್ತಾನೆ. ಮೊರಾರ್ಜಿ ದೇಸಾಯಿ ಅವರು 1969ರಿಂದ ಮೇ 21ರಿಂದ ಡಿಸೆಂಬರ್ 6ರವರೆಗೆ ಉಪ ಪ್ರಧಾನಮಂತ್ರಿ ಆಗಿರ್ತಾರೆ. ಭಾರತದ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿಗಳು. ಅದು ಗಮನಿಸ್ಬೇಕು. ಮೊರಾರ್ಜಿ ದೇಸಾಯಿ ಅವ್ರಿಗೂ ಉಪ ಪ್ರಧಾನಮಂತ್ರಿ ಆಗಿದ್ದರು. ನೆಕ್ಸ್ಟ್ ಈಗ ಚರಣ್ ಸಿಂಗ್ ಅವರು, ಇವ್ರಿಗೂ ಮುಂದೆ ಪ್ರೈಮ್ ಮಿನಿಸ್ಟರ್ ಆಗ್ಯಾರ, ಅದು ಗೊತ್ತಿರಲಿ. ಇವರು 3ನೇದವರು. ನೆಕ್ಸ್ಟ್ ಈಗ ಬಾಬು ಜಗಜೀವನ್ ರಾಮ್, ಬಾಬು ಜಗಜೀವನ್ ರಾಮ್ ಇವ್ರಿಗೂ ಉಪ ಪ್ರಧಾನಮಂತ್ರಿಗಳಾಗಿದ್ದರು, ಅದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಈಗ ಯಶವಂತರಾವ್ ಚೌಹಾಣ್ ಅಂತ ಬರ್ತಾರೆ. ಯಶವಂತರಾವ್ ಚೌಹಾಣ್ ಅವ್ರಿಗೂ ಉಪ ಪ್ರಧಾನಮಂತ್ರಿಗಳಾಗಿರ್ತಾರೆ, ಅದು ಭಾಳ ಇಂಪಾರ್ಟೆಂಟ್ ಐತೆ. ಹೆಂಗಂತ ಕೊಟ್ರಿಗಿನ ಈ ಕೆಳಕಂಡ ಯಾರು ಉಪ ಪ್ರಧಾನಮಂತ್ರಿಗಳಾಗಿಲ್ಲ ಅಂತ ಈ ರೀತಿಗೂ ಪ್ರಶ್ನೆಗಳು ಬಂದಾವ. ಅದಕ್ಕೆ ನಿಮಗೆಲ್ಲ ಲೀಸ್ಟ್ ತೋರ್ಸಕತ್ತಿದ್ದ, ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ 6ನೇದವರು ಚೌಧರಿ ದೇವಿಲಾಲ್ ಅಂತ ಬರ್ತಾರೆ, ಇವ್ರಿಗೂ ಉಪ ಪ್ರಧಾನಮಂತ್ರಿ 6ನೇದವರು. ಆಮೇಲೆ ನೆಕ್ಸ್ಟು ಲಾಲ್ ಕೃಷ್ಣ ಅಡ್ವಾಣಿ ಅವರು. ಲಾಲ್ ಕೃಷ್ಣ ಅಡ್ವಾಣಿ ಅವರು ಅಂದರೆ LK ಅಡ್ವಾಣಿ ಅವರು 2002ರಿಂದ 2004 ತನ ಉಪ ಪ್ರಧಾನಮಂತ್ರಿಗಳಾಗಿರ್ತಾರೆ. ಅಂದರೆ ಶ್ರೀ ಅಟಲ್ ಬಿಹಾರಿ ರವರ ಸಚಿವ ಸಂಪುಟದಲ್ಲಿ. ಕರೆಕ್ಟಾಗಿ ಗಮನಿಸ್ಬೇಕು. ಟೋಟಲ್ 7 ಜನ ಆದ್ರೆ, ಅಂದರೆ 7 ಜನರ ಹೆಸರಿಗೂ ನಿಮ್ಗೆ ಗೊತ್ತಿರ್ಬೇಕು. ಈ ಕೆಳಕಂಡ ಯಾರು
ಉಪ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಿಲ್ಲ ಅಂತ ಕೊಡ್ತಾನ. ಇಲ್ಲಾಂದ್ರೆ ಭಾರತದ ಮೊಟ್ಟ ಮೊದಲ ಉಪ ಪ್ರಧಾನಮಂತ್ರಿ ಯಾರಂತ ಕೊಡ್ತಾನ. ನೋಡಿ ಕೇಸ ನೀವು ಟಿಕ್ ಮಾಡಬೇಕಾಗ್ತದ. ನೆಕ್ಸ್ಟ್ ಮುಂದಿಂದ ಇಷ್ಟು ಇಂಪಾರ್ಟೆಂಟ್ ಆಯ್ತು ನಿಮಗೀಗ. ಯಾವ್ದು ಗೊತ್ತಾಯ್ತು, ಯಾವುದೇ ಈ ಸದ್ಯಕ್ಕೆ ನಿಮಗೇನಪ್ಪ, ನಮಗೆ ರಾಷ್ಟ್ರಪತಿಗಳ ಟೋಟಲ್ ಲಿಸ್ಟ್ ಗೊತ್ತಾಯಿತು, ಉಪರಾಷ್ಟ್ರಪತಿಗಳ ಪೋಸ್ಟ್ ಬಗ್ಗೆ ಗೊತ್ತಾಯಿತು, ಉಪರಾಷ್ಟ್ರಪತಿಗಳದ್ದು ಪಟ್ಟಿ ಗೊತ್ತಾಯ್ತು, ಲೀಸ್ಟ್ ಗೊತ್ತಾಯಿತು, ಆಮೇಲೆ ಪ್ರಧಾನಮಂತ್ರಿ ಅವ್ರ ಬಗ್ಗೆ ಗೊತ್ತಾಯಿತು, ಆಮೇಲೆ ಲೀಸ್ಟ್ ನೋಡಿದ್ದೀವಿ, ಆಮೇಲೆ ಉಪ ಪ್ರಧಾನಮಂತ್ರಿ ಅವ್ರ ಬಗ್ಗೆ ಗೊತ್ತಾಯ್ತು, ಮತ್ತು ಲೀಸ್ಟ್ ನೋಡಿದ್ದೀವಿ. ನೆಕ್ಸ್ಟ್ ಈಗ ಹಣಕಾಸು ಮಸೂದೆ ನೋಡು. ಹಣಕಾಸು ಮಸೂದೆ ನಿಮಗೆ ಕಾನ್ಸ್ಟೇಬಲ್ ಲೆವೆಲ್ಗೆ ಏನು ಬೇಕು ಅದು ಹೇಳಕತ್ತೀನಿ ಕರೆಕ್ಟಾಗಿ. ನೀವು ಗಮನಿಸಿರ್ಬೇಕು, ನೋಡ್ತಿರ್ಬೇಕು, ಹಿಂಗೆ ಕ್ಯಾಚ್ ಮಾಡ್ತಿರ್ಬೇಕು, ಆ ಕಡೆ ಹೋಗ್ಬಾರ್ದು. ಅರ್ಥ ಆಯ್ತಿಲ್ಲ, ಕರೆಕ್ಟಾಗಿ ಗಮನಿಸ್ರಿ. ನೆಕ್ಸ್ಟ್ ಈಗ ಮುಂದಿನ ಹಣಕಾಸು ಮಸೂದೆ ನೋಡ್ರಿ. ಹಣಕಾಸು ಮಸೂದೆ ನಮಗಿಲ್ಲಿ ನಿಮಗೆ ಏನು ಸರ್ ಹಣಕಾಸು ಮಸೂದೆ? ನೀವು ಹೋಗಿ ಬೇಕಾದ್ರೆ ಸಂವಿಧಾನದ 110ನೇ ವಿಧಿಯಾಗ ಐತಿ. ಸಂವಿಧಾನದ 110ನೇ ವಿಧಿ, 110ನೇ ವಿಧಿಯಲ್ಲಿ ಡೆಫಿನೇಷನ್ ಐತಿ. ಹಣಕಾಸು ಮಸೂದೆ ವ್ಯಾಖ್ಯೆ ಐತಿ. ವ್ಯಾಖ್ಯೆ ಅದು ಗೊತ್ತಿರಲಿ ನಿಮಗೆ. ನಮಗೆ ಹಣಕಾಸು ಮಸೂದೆ ಬಗ್ಗೆ ಇಲ್ಲೇನು ಸೆಂಟೆನ್ಸ್ ಇದಾವಲ್ಲ, ಇವೇ ನಮಗೆ ಇದ್ರ ಕೊಡೋದು ನಿಮಗೆ ಸ್ಟೇಟ್ಮೆಂಟ್ನಾಗ. ನೋಡ್ರಿ ಓದ್ತೀನಿ. ಹಣಕಾಸು ಮಸೂದೆಯನ್ನು ಮೊದಲು ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಮಂಡಿಸಬೇಕಂತ ಇದೆ. ಹಣಕಾಸು ಮಸೂದೆಯನ್ನು ಮೊದಲು ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಮಂಡಿಸಬೇಕು. ಇದನ್ನ ರಾಜ್ಯಕ್ಕೆ ನೀವು ಹೋಲಿಕೆ ಮಾಡ್ತೀರಿ. ನೋಡಿ, ರಾಜ್ಯಕ್ಕೆ ಹಣಕಾಸು ಮಸೂದೆಯನ್ನು ಮೊದಲು ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಮಂಡಿಸಬೇಕು. ಅರ್ಥ ಆಯ್ತಿಲ್ಲ? ಹೋಲಿಕೆ ಮಾಡ್ಕೊಂಡ್ರಲ್ಲಪ್ಪ. ಹಣಕಾಸು ಮಸೂದೆ ಮಂಡಿಸ್ಬೇಕಂದ್ರೆ ಪಾರ್ಲಿಮೆಂಟ್ನಾಗ ಲೋಕಸಭೆಯಲ್ಲಿ ಮಂಡಿಸ್ಬೇಕು. ಅದೇ ನಮ್ಮ ರಾಜ್ಯದ ವಿಧಾನಮಂಡಲದ ಅಂತ ಕೊಟ್ಟರೆ ವಿಧಾನಸಭೆಯಲ್ಲಿ ಮಂಡಿಸ್ಬೇಕು. ನೆಕ್ಸ್ಟ್ ಕೆಳಗಡೆ ಹಣಕಾಸು ಮಸೂದೆಯನ್ನು ಮೊದಲು ರಾಜ್ಯಸಭೆಯಲ್ಲಿ ಮಂಡಿಸಲು ಬರುವುದಿಲ್ಲ. ಹಣಕಾಸು ಮಸೂದೆ ಫಸ್ಟ್ ಲೋಕಸಭೆಯಲ್ಲಿ ಮಂಡಿಸ್ಬೇಕು, ರಾಜ್ಯಸಭೆಯಲ್ಲಿ ಮಂಡಿಸಕ್ಕೆ ಬರಂಗಿಲ್ಲ. ರಾಜ್ಯದಲ್ಲಿ ಹಣಕಾಸು ಮಸೂದೆಯನ್ನು ಮೊದಲು ವಿಧಾನಸಭೆಯಲ್ಲೇ ಮಂಡಿಸ್ಬೇಕು, ವಿಧಾನ ಪರಿಷತ್ನಲ್ಲಿ ಮಂಡಿಸಕ್ಕೆ ಬರಂಗಿಲ್ಲ. ಅರ್ಥ ಆಯ್ತಿಲ್ಲ? ನೆಕ್ಸ್ಟ್ ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಗರಿಷ್ಠ 14 ದಿನಗಳವರೆಗೆ ತಡೆ ಹಿಡಿಯಬಹುದು ಅಂತ ಇದೆ. ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ನಮಗೆ ನೋಡ್ರಿ, ಲೋಕಸಭೆಯಲ್ಲಿ ಹಣಕಾಸು ಮಸೂದೆಯನ್ನು ಮಂಡಿಸಿದ್ರು, ಲೋಕಸಭೆಯಲ್ಲಿ ಅಪ್ರೂವಲ್ ಆಯ್ತದು. ಅಪ್ರೂವಲ್ ಆದ್ಮೇಲೆ ರಾಜ್ಯಸಭೆಗೆ ಹೋಯ್ತು ಅಂತ ಕರಿ. ರಾಜ್ಯಸಭೆದರು ಗರಿಷ್ಠ 14 ದಿನಗಳವರೆಗೆ ತಡೆ ಹಿಡಿಬಹುದು. 14 ದಿನ ಆದ್ಮೇಲೆ ಅವ್ರು ಒಪ್ಪಿಕೊಡ್ಲಿ ಕೊಡದೇ ಇರಲಿ, ಒಪ್ಪಿಕೊಟ್ಟಂಗೆ ಸರಿ. ಅದು ಗೊತ್ತಿರ್ಬೇಕು. ಅದ್ರಾಗ ಸೇಮ್ ರಾಜ್ಯದಾಗ ಹಣಕಾಸು ಮಸೂದೆಯನ್ನು ಮೊದಲು ವಿಧಾನಸಭೆಯಲ್ಲೇ ಮಂಡಿಸ್ಬೇಕು. ವಿಧಾನಸಭೆಯಲ್ಲಿ ಅಪ್ರೂವಲ್ ಆದ್ಮೇಲೆ ವಿಧಾನ ಪರಿಷತ್ತಿಗೆ ಗೊತ್ತಲ್ಲಪ್ಪ, ವಿಧಾನ ಪರಿಷತ್ತು ಮ್ಯಾಕ್ಸಿಮಮ್ ಎಷ್ಟು ದಿನ ತಡೆ ಹಿಡಿಬೋದು ಅಂತ ಕೊಟ್ರಿಗಿನ 14 ದಿನ. 14 ದಿನ ಆದ್ಮೇಲೆ ಒಪ್ಪಿಕೊಟ್ರೇನು ಒಪ್ಪಿಕೊಟ್ಟಂಗೆ ಸರಿ. ಅದು ಗೊತ್ತಿರ್ಬೇಕು, ಇಂಪಾರ್ಟೆಂಟು. ನೆಕ್ಸ್ಟ್ ಈಗ ಹಣಕಾಸು ಮಸೂದೆಗೆ ರಾಷ್ಟ್ರಪತಿ ವಿಟೋ ಅಧಿಕಾರ ಚಲಾಯಿಸುವಂತಿಲ್ಲ. ಸೇಮ್ ರಾಜ್ಯದಾಗ ರಾಜ್ಯಪಾಲರು ವಿಟೋ ಅಧಿಕಾರ ಚಲಾಯಿಸುವಂತಿಲ್ಲ. ಯಾಕಂದ್ರೆ ನೋಡ್ರಿ, ಒಂದು ಗೊತ್ತಿರ್ಬೇಕು, ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿದೆ, ಇಲ್ಲಂದ್ರೆ ಈ ಕೆಳಕಂಡ ಯಾವ ಹೇಳಿಕೆ ತಪ್ಪಾಗಿವೆ, ಇಲ್ಲ ಈ ಕೆಳಕಂಡ ಯಾವ ಹೇಳಿಕೆಗಳು ಅಂತ ಕೊಡ್ತಾನ. ನಿಮ್ದು ಏನು ತಲೆ ಕೆಡಿಸಬಾರ್ದು. ಸರ್ ಹಣಕಾಸು ಮಸೂದೆ ಡೆಫಿನೇಷನ್ ಹೇಳ್ರಿ ಸರ್. ನೀವು ಸಂವಿಧಾನದ 110ನೇ ಆರ್ಟಿಕಲ್ ನೋಡ್ರಿ, ಡೆಫಿನೇಷನ್ ಐತಿ. ಏನು ದೊಡ್ಡದಲ್ಲ. ಪಾರ್ಲಿಮೆಂಟಿನ ಕೆಳಮನೆ ಲೋಕಸಭೆ. ಹಣಕಾಸು ಮಸೂದೆಯನ್ನು ಫಸ್ಟ್ ಲೋಕಸಭೆಯಲ್ಲೇ ಮಂಡಿಸಬೇಕು, ರಾಜ್ಯಸಭೆಯಲ್ಲಿ ಮಂಡಿಸಕ್ಕೆ ಬರಂಗಿಲ್ಲ. ಲೋಕಸಭೆಯಲ್ಲಿ ಮಂಡಿಸಿದ ಮೇಲೆ ಅಪ್ರೂವಲ್ ಆದ್ಮೇಲೆ ರಾಜ್ಯಸಭೆಗೆ ಹೋಗ್ತದ. ರಾಜ್ಯಸಭೆದವ್ರು ಮ್ಯಾಕ್ಸಿಮಮ್ ಎಷ್ಟು ದಿನ ತಡೆ ಹಿಡಿಬಹುದು? 14 ದಿನ. 14 ದಿನ ಆದ್ಮೇಲೆ ಒಪ್ಪಿಕೊಡದಿರಲಿ, ಒಪ್ಪಿಕೊಟ್ಟಂಗೆ ಸರಿ. ನೆಕ್ಸ್ಟ್ ರಾಷ್ಟ್ರಪತಿ ತಕ ಅದು ಸಹಿಗೆ ಹೋಗ್ತದೆ. ರಾಷ್ಟ್ರಪತಿಗಳು ವಿಟೋ ಅಧಿಕಾರ ಚಲಾಯಿಸಂಗಿಲ್ಲ. ರಾಜ್ಯದಲ್ಲಿ ಹಣಕಾಸು ಮಸೂದೆಯನ್ನು ಮೊದಲು ವಿಧಾನಸಭೆಯಲ್ಲೇ ಮಂಡಿಸಬೇಕು, ವಿಧಾನ ಪರಿಷತ್ನಾಗ ಮಂಡಿಸಕ್ಕೆ ಬರಂಗಿಲ್ಲ. ವಿಧಾನಸಭೆಯಲ್ಲಿ ಮಂಡಿಸಿ ಅಪ್ರೂವಲ್ ಆದ್ಮೇಲೆ ವಿಧಾನ ಪರಿಷತ್ತಿಗೆ ಕಳಿಸ್ತಾರ. ವಿಧಾನ ಪರಿಷತ್ನವರು ಮ್ಯಾಕ್ಸಿಮಮ್ ಎಷ್ಟು ದಿನ ತಡೆ ಹಿಡಿಬಹುದು? 14 ದಿನ. ಅದಾದ್ಮೇಲೆ ಸೀದಾ 14 ದಿನ ಆದ್ಮೇಲೆ ಕೊಡದಿರಲಿ ಏನಂತ ಹೇಳ್ರಿ, ಅಪ್ರೂವಲ್ ಆಗಿ ಎಲ್ಲಿ ಗೊತ್ತೇಳ್ರಿ, ಎಲ್ಲಿಗ ರಾಜ್ಯಪಾಲ ತಗೋತ. ರಾಜ್ಯಪಾಲರು ವಿಟೋ ಅಧಿಕಾರ ಚಲಾಯಿಸಕ್ಕೆ ಬರೋದಿಲ್ಲ. ಇಷ್ಟು ಗೊತ್ತಿರ್ಬೇಕು ನಿಮ್ಗೆ ಎಕ್ಸಾಮ್ನಾಗ. ನಮಗೆ ಹಣಕಾಸು ಮಸೂದೆ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು, ಭಾಳ ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್ ಈಗ ಮತ್ತೆ ರಾಜ್ಯ ಸರ್ಕಾರ ಅಂತ ಬರ್ತಲ್ಲ, ಅದ್ರ ಮತ್ತೆ ರಿಪೀಟ್ ಮಾಡಮಂತ ಇಷ್ಟು ಗೊತ್ತಿರ್ಬೇಕು. ಇದು 14 ದಿನಗೂ ಇಂಪಾರ್ಟೆಂಟ್ ಐತಿ, ಅದು ನಿಮ್ಗೆ ಗೊತ್ತಿರಲಿ. ಮತ್ತೆ ಒಂದು ಗೊತ್ತಿರಲಿ, ಹಣಕಾಸು ಮಸೂದೆಯನ್ನು ಜಂಟಿ ಅಧಿವೇಶನದಲ್ಲಿಗೂ ಮಂಡಿಸಕ್ಕೆ ಬರಂಗಿಲ್ಲ. ಜಂಟಿ ಅಧಿವೇಶನ ಅಂದರೆ ಲೋಕಸಭಾ ರಾಜ್ಯಸಭಾ ಸದಸ್ಯರು ಒಂದೇ ಸಲ ಸೇರಿರ್ತಾರೆ, ಅಲ್ಲಿಗೂ ಮಂಡಿಸಕ್ಕೆ ಬರಂಗಿಲ್ಲ. ಹಣಕಾಸು ಮಸೂದೆ ಅಂದರೆ ಲೋಕಸಭೆನೇ, ರಾಜ್ಯದಾಗ ವಿಧಾನಸಭೆನೇ. ಅದು ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಮುಂದಿನ